ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ವಿ ನಾವು. ಏವಮೇತದ್ಯತಾ ತತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರನೇ, ನೀನು ನಿನ್ನನ್ನು ಹೇಗೆ ಹೇಳಿಕೊಂಡಿರುವೆಯೋ ಅದು ಸರಿಯಾಗಿಯೇ ಹಾಗೇ ಇದೆ. ಹೇ ಪುರುಷೋತ್ತಮನೇ, ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ಐಶ್ವರ್ಯ ರೂಪವನ್ನ ನಾನು ಪ್ರತ್ಯಕ್ಷವಾಗಿ ನೋಡಬಯಸುತ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾವು ನೋಡಿದ್ವಿ. ಇದರರ್ಥ ಇವೆಲ್ಲ ಸುಳ್ಳು, ಸಂಶಯ, ಈ ತರ ಏನಿಲ್ಲ. ಮತ್ತೇನು? ನೋಡ್ಬೇಕು ಅಂತಕ್ಕಂಥ ಇಚ್ಛೆ. ಪರಮಾತ್ಮನ ಮಾತುಗಳಲ್ಲಿ ಏನೇ ಸಂಶಯ, ಸಂದೇಹ ಇಲ್ಲ. ಆದ್ರೂ ಅದನ್ನು ನೋಡ್ಬೇಕು ಅಂತ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅರ್ಜುನ. ಹೇಗೆ ಸತ್ಯವಾದ ಬಳಿ ಪರಶುಶಿಲೆ, ಚಿಂತಾಮಣಿ ಅಥವಾ ಬೇರೆ ಯಾವುದೇ ಅದ್ಭುತ ವಸ್ತು ಇದೆ ಮತ್ತು ಅವನು ಹೇಳಿದ ಮೇಲೆ ಕೇಳಿದ ಮನುಷ್ಯನಿಗೆ ಇವರ ಬಳಿ ಇಂತಹ ವಸ್ತು ಅವಶ್ಯಕವಾಗಿ ಇದರಲ್ಲಿ ಅವಶ್ಯಕವಾಗಿದೆ, ಯಾವುದರಲ್ಲಿ ಸಂದೇಹ ಇಲ್ಲ, ಇದರಲ್ಲಿ ಯಾವುದು ಸಂದೇಹ ಇಲ್ಲ ಎಂಬುದು ಪೂರ್ಣ ವಿಶ್ವಾಸ ಉಂಟಾದರೂ ಆ ಅದ್ಭುತ ವಸ್ತುವನ್ನು ಮೊದಲು ಎಂದೂ ನೋಡದೇ ಇರುವ ಕಾರಣ ಒಂದು ವೇಳೆ ಅವನ ಮನದಲ್ಲಿ ಅದನ್ನ ನೋಡುವ ಉತ್ಕಟವಾದ ಇಚ್ಛೆ ಉಂಟಾದರೆ ಮತ್ತು ಅದನ್ನ ಪ್ರಕಟಗೊಳಿಸಿದರೆ ಅದರಿಂದ ವಿಶ್ವಾಸದಲ್ಲಿ ಕೊರತೆಯಾಗೋದ್ರಲ್ಲಿ ಯಾವ ಮಾತಿದೆ? ಅಲ್ಲ, ನೋಡ್ಬೇಕು ಅಂದ ಮಾತ್ರಕ್ಕೆ ಅವ್ರು ಹೇಳ್ತಕ್ಕಂಥ ಮಾತುಗಳಲ್ಲಿ ಸಂಶಯ ಇದೆ ಅಂತ ಅರ್ಥ ಅಲ್ಲ. ಇದೇ ಪ್ರಕಾರದಿಂದ ಭಗವಂತನ ಆ ಅಲೌಕಿಕ ಸ್ವರೂಪವನ್ನು ಅರ್ಜುನನು ಮೊದಲು ಎಂದು ನೋಡಿರ್ಲಿಲ್ಲ. ಅದಕ್ಕಾಗಿ ಅವನ ಮನದಲ್ಲಿ ಅದನ್ನ ನೋಡುವಂತ ಇಚ್ಛೆ ಜಾಗೃತವಾಯಿತು. ಅಂತ ಸ್ವರೂಪವನ್ನ ಅದು ಅಲೌಕಿಕವಾಗಿರ್ತಕ್ಕಂಥದ್ದು, ಅದನ್ನ ಎಂದು ನೋಡಿದ್ದಿಲ್ಲ, ಸರಿ ನೋಡ್ಬೇಕು ಅಂತ ಇಚ್ಛೆ ಜಾಗೃತ ಆಯಿತು. ಮತ್ತು ಅದನ್ನು ಅವನು ಪ್ರಕಟಪಡಿಸಿದಾಗ ಇದರಲ್ಲಿ ಅವನ ವಿಶ್ವಾಸ ಕಡಿಮೆ ಇತ್ತು ಅಂತ ನಾವು ತಿಳಿಲಿಕ್ಕಾಗಲ್ಲ. ಅಲ್ಲದೆ ವಿಶ್ವಾಸವಿತ್ತು, ಆದ್ರೆ ನೋಡುವಂತ ಇಚ್ಛೆ ಪ್ರಕಟ ಮಾಡ್ತಾನೆ ಅಷ್ಟೇನೆ ಅನ್ನೋ ಮಾತಲ್ಲಿ ನಾವು ನೋಡ್ತಾ ಇದ್ದೀವಿ. ಮನ್ಯಸೆ ಯದಿ ತಚ್ಚಕ್ಕೆ ಮಯಾ ದೃಷ್ಟಮಿತಿ ಪ್ರಭೋ ತಥೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇ ಪ್ರಭುವೇ, ಒಂದು ವೇಳೆ ನನ್ನ ಮೂಲಕ ನಿನ್ನ ಆ ರೂಪವನ್ನು ನೋಡಲು ಶಕ್ಯವಾದುದು ಎಂದು ನೀನು ಭಾವಿಸುವೆಯಾದರೆ ಆಗ ಹೇ ಯೋಗೇಶ್ವರನೇ, ನೀನು ನಿನ್ನ ಅವಿನಾಶಿಯಾದ ಸ್ವರೂಪದ ದರ್ಶನವನ್ನು ನನಗೆ ಮಾಡಿಸು. ಒಂದು ವೇಳೆ ನನ್ನ ಮೂಲಕ ಆ ರೂಪವನ್ನು ನೋಡಲು ಶಕ್ಯವಾದುದು ಅಂದ್ರೇನು? ನನ್ನ ಮೂಲಕ ಅದನ್ನು ನೋಡ್ಲಿಕ್ಕೆ ನನಗೆ ಅಂತ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ನೀವು ಭಾವಿಸಿದ್ದೆ ಆದರೆ ಹೇ ಯೋಗೇಶ್ವರನೇ, ಹೇ ಪರಮಾತ್ಮನೇ, ನೀನು ನನ್ನ ಅವಿನಾಶಿಯಾದ ಸ್ವರೂಪದ ದರ್ಶನವನ್ನು ನನಗೆ ಮಾಡಿಸು. ನಿನ್ನ ಅವಿನಾಶಿ ಸ್ವರೂಪವಾದ ದರ್ಶನವನ್ನ ನನಗೆ ಮಾಡಿಸು. ಒಂದು ವೇಳೆ ನನಗೆ ಅಂತ ಶಕ್ತಿ ಇದೆ ಅಂತ ನಿಮಗೆ ಅನಿಸಿದರೆ
ಇದ್ರ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಎಲ್ಲಿವರೆಗೆ ಆಗಿತ್ತು? ಗುರುಗಳೇ, ಮೊದಲನೇ ಪ್ರಶ್ನೆ ಪ್ರಭು ಯೋಗೇಶ್ವರ ಪೂರ್ತಿ ಎಕ್ಸ್ಪ್ಲನೇಷನ್ ಆಯ್ತು. ನೆಕ್ಸ್ಟ್ ಪ್ರಶ್ನೆ ಹೋಗ್ಬೇಕು ಗುರುವೆ. ಒಂದು ವೇಳೆ ನನ್ನ ಮೂಲಕ ನಿನ್ನ ಆ ರೂಪವು ನೋಡಲ್ಪಡುವುದು ಸಾಧ್ಯ ಎಂದು ನೀನು ಅದು ಹೋಗ್ಬೇಕು ಗುರುವೆ. ಎರಡನೇ ಪ್ರಶ್ನೆ. ಪ್ರಭು ಮತ್ತು ಯೋಗೇಶ್ವರ ಈ ಎರಡು ಸಂಬೋಧನೆಗಳ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾ, ಈ ಸಂಬೋಧನೆಯಿಂದ ಅರ್ಜುನ, ನೀನು ಎಲ್ಲರ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯ ಹಾಗೂ ಅಂತರ್ಯಾಮಿ ರೂಪದಿಂದ ಶಾಸನ ಮಾಡುವವನಾದ ಕಾರಣ ಸಮರ್ಥನಾಗಿರುವೆ. ಅದಕ್ಕಾಗಿ ಒಂದು ವೇಳೆ ನಾನು ನಿನ್ನ ಆ ರೂಪ ದರ್ಶನಕ್ಕೆ ಸುಯೋಗ್ಯ ಅಧಿಕಾರಿಯಲ್ಲವಾದರೆ ನೀನು ಕೃಪಾಪೂರ್ವಕ ನಿನ್ನ ಸಾಮರ್ಥ್ಯದಿಂದ ನನ್ನ ಸುಯೋಗ್ಯ ಅಧಿಕಾರಿಯನ್ನಾಗಿ ಮಾಡಬಲ್ಲೆ ಎಂಬ ಭಾವವನ್ನು ತೋರಿಸಿದ್ದಾನೆ. ಇಲ್ಲಿ ಸಂಬೋಧನೆ ಪ್ರಭು ಅಂತೇಳಿ ಸಂಬೋಧನೆ ಮಾಡ್ತಾ, ಎಲ್ಲರ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯ ಹಾಗೂ ಅಂತರ್ಯಾಮಿ ರೂಪದಿಂದ ಎಲ್ಲರ ಉತ್ಪತ್ತಿ, ಸ್ಥಿತಿ, ಪ್ರಳಯ ಅಂತರ್ಯಾಮಿಯಾಗಿ ಎಲ್ಲಾ ಶರೀರಗಳ ಉತ್ಪತ್ತಿ ನಾವು ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ. ನಮ್ಮ ಶರೀರ ನಾವ ತಯಾರು ಮಾಡ್ಕೊಂಡಿದೀವ ಅಥವಾ ನಮ್ಮವ್ರು ಯಾರಾದ್ರೂ ನಮ್ಮ ಶರೀರವನ್ನು ತಯಾರು ಮಾಡಿದಾರೆ ಅಂತಂದ್ರೆ ಹಂಗಿಲ್ವೇ? ಏನೋ ಊಟ ಕೊಟ್ಟಿರ್ಬೋದಷ್ಟೇ. ಅದು ಹೇಗೆ ಬೆಳಿಬೇಕು ಅನ್ನೋದು ಯಾರಿಗ್ ಗೊತ್ತಿಲ್ಲ. ಅದೇ ರೀತಿ ಸ್ಥಿತಿ, ಅದನ್ನೇ ಕಾಪ, ಮತ್ತೆ ಪ್ರಳಯ, ಮತ್ತೆ ಅದು ಯಾವಾಗ ಅದನ್ನ ತೆಗೆದಾಕ್ಬೇಕು, ಇವೆಲ್ಲ ಕೂಡ ಅಂತರ್ಯಾಮಿಯ ರೂಪದಿಂದ ಶಾಸನ ಮಾಡುವವನಾದ ಕಾರಣ ನೀನೇ ಸಮರ್ಥನಾಗಿರುವೆ. ಅದಕ್ಕಾಗಿ ಒಂದು ವೇಳೆ ನಾನು ನಿನ್ನ ಆ ರೂಪದ ದರ್ಶನಕ್ಕೆ ಸುಯೋಗ್ಯ ಅಧಿಕಾರಿಯಲ್ಲವಾದರೆ, ಒಂದು ವೇಳೆ ನನಗೆ ಅಂತ ದರ್ಶನ ಮಾಡುವಂತ ಶಕ್ತಿ ಸಾಮರ್ಥ್ಯ ನನಗಿಲ್ಲ ಅಂತ ನಿಮ್ಗೆ ಗೊತ್ತಾದ್ರೆ, ನಿನ್ನ ಸಾಮರ್ಥ್ಯದಿಂದ, ನನಗೇನು ಸಾಮರ್ಥ್ಯ ಇಲ್ಲ, ನೀವು ಸರ್ವಶಕ್ತಿವಂತರಿದ್ದೀರಿ, ನಿಮ್ಮ ಸಾಮರ್ಥ್ಯದಿಂದ ನನ್ನನ್ನ ಸುಯೋಗ್ಯ ಅಧಿಕಾರಿಯನ್ನಾಗಿ ಮಾಡಬಲ್ಲೆ. ಒಂದು ವೇಳೆ ನನಗೆ ಶಕ್ತಿ ಇಲ್ಲದೆ ಇದ್ರು ನಿಮ್ಮ ಶಕ್ತಿ ಸಾಮರ್ಥ್ಯದಿಂದ ನನ್ನನ್ನ ಯೋಗ್ಯ ಅಧಿಕಾರಿಯನ್ನಾಗಿ ಮಾಡಬಲ್ಲರಾಗಿದ್ದೀರಿ. ಇದಕ್ಕೆ ಸಂಬಂಧಪಟ್ಟದ್ದು ನೋಡಿದ್ವಿ ನಾವು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಂ ಅಹಂ ವಂದೇ. ಒಬ್ಬ ಮೂಕ ಕೂಡ ವಾಚಾಲ ಪಂಡಿತನಾಗಬಲ್ಲ. ಒಬ್ಬ ಕುಂಟ ಕೂಡ ಗೌರಿ ಶಂಕರ ಶಿಖರವನ್ನು ಏರಬಲ್ಲ. ಅದೇಗೆ ಸಾಧ್ಯ? ನಿನ್ನ ಕೃಪೆ ಇದ್ದರೆ. ಯತ್ ಕೃಪಾ ತಂ ಅಹಂ ವಂದೇ ಅಂತ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ನಿನ್ನ ಅನುಗ್ರಹ ಇದ್ದರೆ ಒಬ್ಬ ಸಾಮಾನ್ಯ ಕೂಡ ವಾಚಾಲ, ಮೂಕ, ಮಾತು ಬರೆದವನು ಕೂಡ ಅವನು ದೊಡ್ಡ ಪಂಡಿತನ ತರ ಮಾತಾಡಬಲ್ಲ. 1000 ಜನ ಕೂತ್ಕೊಂಡು ಹಾಗೆ ಕೇಳ್ತಾ ಇರ್ತಾರೆ, ಅವನೊಬ್ಬ ಮೂಕ. ನಿನ್ನ ಕೃಪೆ ಇದ್ದರೆ ಎಲ್ಲರೂ ಕೂತ್ಕೊಂಡು ಕೇಳ್ಬೇಕು ಅವನು, ನಿನ್ನ ಕೃಪೆ ಇದ್ದರೆ. ಒಬ್ಬ ಕುಂಟ ಕೂಡ ಪರ್ವತ ಏರಬಲ್ಲ, ಮೌಂಟ್ ಎವರೆಸ್ಟ್. ನಿನ್ನ ಕೃಪೆ ಇದ್ದರೆ. ಹಾಗೆ ನಿನ್ನ ಕೃಪೆ ಇದ್ದರೆ ಒಬ್ಬ ಅನಧಿಕಾರಿ ಕೂಡ ಅಧಿಕಾರಿ ಆಗ್ತಾನೆ. ನೀನು ಸಂಪೂರ್ಣ ಯೋಗಗಳ ಒಡೆಯನಾಗಿರುವೆ. ಆದ್ರಿಂದ ಒಂದು ವೇಳೆ ನೀನು ಬಯಸಿದರೆ ನನಗೆ ನಿನ್ನ ಆ ರೂಪವನ್ನ ಅನಾಯಾಸವಾಗಿಯೇ ತೋರಿಸಬಲ್ಲ. ನೀವು ಬಯಸಿದ್ದಾದ್ರೆ ಪರಮಾತ್ಮನೇ, ನೀವು ಬಯಸಿದ್ದಾದ್ರೆ ಅನಾಯಾಸವಾಗಿ ಆ ರೂಪವನ್ನ ತೋರಿಸಬಲ್ಲರು ನನಗೆ. ಒಬ್ಬ ಸಾಧಾರಣ ಯೋಗಿ ಕೂಡ ಅನೇಕ ಪ್ರಕಾರದಿಂದ ತನ್ನ ಐಶ್ವರ್ಯವನ್ನು ತೋರಿಸಬಹುದಾದರೆ ನಿಮ್ಮ ಮಾತಾದ್ರೂ ಹೇಳುವುದೇನಿದೆ? ಸಾಮಾನ್ಯ ಯೋಗಿ ಕೂಡ ಏನೆಲ್ಲ ಮಾಡ್ತಾನೆ. ನೀವು ಯೋಗಿಗಳಿಗೆ ಯೋಗಿ ಆಗಿದ್ದೀರಿ, ಯೋಗೀಶ್ವರ, ಯೋಗಿಗಳಿಗೇನೆ ಈಶ್ವರ. ಮತ್ತೆ ನೀವ್ ಅಂದ್ಕೊಂಡ್ರೆ
ಏನ್ ಬೇಕಾದ್ರೂ ಮಾಡ್ಬೋದಾಗಿ. ನಿಮ್ ಬಗ್ಗೆ ಪ್ರತ್ಯೇಕವಾಗಿ ನಾ ಹೇಳ್ತಕ್ಕಂಥ ಮಾತೇನಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಂಡೇನು ಹೇಳ್ಕೊಂಡು ಒಂದೇ ಕೆಲವು ವರ್ಷಗಳ ಹಿಂದೆ ಸಾಮಾನ್ಯ ವ್ಯಕ್ತಿಗಳಾಗಿರ್ತೀವಿ ನಾವೆಲ್ಲ. ಆದ್ರೆ ಮುಂದೆ ಒಂದು 50-60 ವರ್ಷದ ನಂತರ ಹೀಗಾಗ್ತೀವಿ ಅಂತ ಯಾರು ಊಹೆ ಮಾಡಿಲ್ಲ. ಅದು ಯಾವುದೇ ರಂಗದಲ್ಲಿ ಆಗಿರ್ಬೋದು, ಒಂದು ಉನ್ನತವಾದ ಸ್ಥಿತಿ. ಆದ್ರೆ ಸಾಮಾನ್ಯವಾಗಿ ನಾವೇನ್ ತಿಳಿ, ಇದೆಲ್ಲ ನನ್ನ ಶ್ರಮ, ನನ್ನ ಸಾಹಸ, ನನ್ನ ಪ್ರಯತ್ನ, ನನ್ನ ಬುದ್ಧಿ, ಇದು ಎಲ್ರಿಗೂ ಗೊತ್ತಿದೆ. ಆದ್ರೆ ಇದು ಪರಮಾತ್ಮನ ಅನುಗ್ರಹ ಅಂತೇಳಿ ತಿಳ್ಕೋಬೇಕಾದ್ರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕು. ಎಂತ ಒಳ್ಳೆ ಮಾತಂದ್ರೆ ಇದು, ತುಂಬಾ ಒಳ್ಳೆ ಮಾತು. ಇದೆಲ್ಲ ಕೂಡ ಪರಮಾತ್ಮನ ಕೃಪೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ, ಇವೆಲ್ಲ ಬರೋದು ಕೃಪೆ ಅಲ್ಲ, ಇದೆಲ್ಲ ಪರಮಾತ್ಮನ ಬಂದಿದೆ ಅಂತ ನಮ್ಗೆ ಅರ್ಥ ಆದ್ರೆ ಅದು ಪರಮಾತ್ಮ ಕೃಪೆ. ಅದಕ್ಕೂ ಕೂಡ ಪರಮಾತ್ಮ ಕೃಪೆ. ಒಂದ್ ವೇಳೆ ಪರಮಾತ್ಮ ಕೃಪೆ ಇಲ್ಲ ಅಂತಂದ್ರೆ ನನ್ನ ಪ್ರಯತ್ನ, ನನ್ನ ಸಾಮರ್ಥ್ಯ, ನನ್ನ ಬುದ್ಧಿ, ನನ್ನ ಶ್ರಮ, ನಾನೇ ಈ ರೀತಿಯಾಗಿ ಅಲ್ಲಿಗೆ ನಿಂತು ಬಿಡ್ತಾನೆ. ಯಾವಾಗ ಪರಮಾತ್ಮನ ಕೃಪೆ ಇಲ್ಲ ಅಂತಂದ್ರೆ, ಒಂದ್ ವೇಳೆ ಪರಮಾತ್ಮ ಕೃಪೆ ಇದ್ರೆ ಇದೆಲ್ಲ ಕೂಡ ಪರಮಾತ್ಮನ ಕೃಪೆ ಅಂತ ತಿಳ್ಕೋಬೇಕಾದ್ರೂ ಪರಮಾತ್ಮ ಕೃಪೆ ಇರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಒಬ್ಬ ನನ್ನ ಸಾಮಾನ್ಯ ವ್ಯಕ್ತಿ ಈ ಸ್ಥಿತಿ ತಲುಪಿದ್ದು ಆ ಪರಮಾತ್ಮನಿಂದ ಅಂತೇಳಿ ನಮಗೆ ಗೊತ್ತಾಗಬೇಕಂದ್ರೂ ಪರಮಾತ್ಮ ಕೃಪೆ. ಇನ್ನು ನನ್ ಮಾಡಿದ್ದು ನನ್ನಿಂದ ಇವೆಲ್ಲ ತಿಳ್ಕೊಳ್ಳಿಕ್ಕೆ ಅದಕ್ಕೇನು ಪರಮಾತ್ಮ ಕೃಪೆ ಬೇಕಾಗಿಲ್ಲ, ಸಾಮಾನ್ಯ ಅದು. ಒಂದ್ ವೇಳೆ ಅದು ಗೊತ್ತಾಗಬೇಕಾದ್ರೆ ಅದಕ್ಕೆ ಕೂಡ ಪರಮಾತ್ಮ ಕೃಪೆ ಇರಬೇಕು. ಎಂತ ಒಳ್ಳೆ ಮಾತು. ಹಾಗೆ ಒಂದು ವೇಳೆ ನನ್ನ ರೂಪವು, ನನ್ನ ಮೂಲಕ ನಿನ್ನ ಆ ರೂಪವು ನೋಡಲ್ಪಡುವುದು ಸಾಧ್ಯ ಎಂದು ನೀನು ತಿಳಿದರೆ ಅದನ್ನ ನನಗೆ ತೋರಿಸು. ಈ ಮಾತಿನ ಅಭಿಪ್ರಾಯ ಏನು ಅಂತ ಹೇಳ್ತಾ, ಈ ಮಾತಿನಿಂದ ಅರ್ಜುನನು ನಿನ್ನ ಪ್ರಭಾವವನ್ನು ನಾನು ನಿನ್ನ ಶ್ರೀಮುಖದಿಂದ ಕೇಳಿದುದು ವಸ್ತುತಃ ಹಾಗೆಯೇ ಇದೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಮತ್ತು ನೀನು ಒಂದು ವೇಳೆ ಆ ಸ್ವರೂಪ ದರ್ಶನ ನನಗೆ ಮಾಡಿಸದಿದ್ದರೂ ಅದರಿಂದ ದರ್ಶನ ಮಾಡಿಸುವುದರಲ್ಲಿ ಯೋಗೇಶ್ವರನಾದ ನಿನ್ನಲ್ಲಿ ಸಾಮರ್ಥ್ಯವಿಲ್ಲ ಎಂಬುದು ಸಿದ್ಧವಾಗದು. ಮತ್ತು ಯಾವುದೇ ಅಂಶದಲ್ಲಿ ನನ್ನ ವಿಶ್ವಾಸವು ಕಡಿಮೆಯಾಗುವುದಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ನಿನ್ನ ಆ ಸ್ವರೂಪದ ದರ್ಶನದ ಲಾಲಸೆ ಅತ್ಯಂತ ಪ್ರಬಲವಾಗಿದೆ ಎಂಬ ಭಾವವನ್ನು ತೋರಿಸಿದ್ದಾನೆ. ನೀನು ಅಂತರ್ಯಾಮಿಯಾಗಿರುವೆ, ನೋಡಿಕೋ. ನನ್ನ ಆ ಲಾಲಸೆಯ ನಿಜವಾದ ಮತ್ತು ಉತ್ಕಟವಾಗಿದೆಯೇ ಇಲ್ಲವೋ ಇದನ್ನು ತಿಳ್ಕೊ. ಒಂದು ವೇಳೆ ಆ ಲಾಲಸೆ ನಿಜವಾಗಿದೆ ಎಂದು ಅನಿಸಿದರೆ ಹೇ ಪ್ರಭು, ನಾನು ಆ ಸ್ವರೂಪ ದರ್ಶನಕ್ಕೆ ಅರ್ಹನಾಗುತ್ತೇನೆ, ಏಕೆಂದರೆ ನೀನಾದರೂ ಭಕ್ತ ವಾಂಚ ಕಲ್ಪತರುವಾಗಿರುವೆ. ಅವನ ಮನದ ಇಚ್ಛೆಯನ್ನೇ ನೋಡುತ್ತೀಯೇ, ಬೇರೆ ಯೋಗ್ಯತೆಯನ್ನು ನೋಡುವುದಿಲ್ಲ. ಅದಕ್ಕಾಗಿ ಒಂದು ವೇಳೆ ಉಚಿತವೆಂದು ತಿಳಿದೆಯಾದರೆ ಕೃಪೆ ಮಾಡಿ ನಿನ್ನ ಆ ಸ್ವರೂಪದ ದರ್ಶನ ನನಗೆ ಮಾಡಿಸು. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ನನ್ನ ಮೂಲಕ ನಿನ್ನ ಆರೋಪವು ನೋಡಲ್ಪಡುವುದು ಸಾಧ್ಯ ಎಂದು ನೀನು ತಿಳಿದರೆ ನನಗೆ ತೋರಿಸು. ಪರಮಾತ್ಮನೇ, ಒಂದು ವೇಳೆ ನನ್ನಂತವನು ಅದನ್ನ ನೋಡುವಂತ ಶಕ್ತಿ ಇದೆ ಅಂತ ನಿಮಗೆ ಅನಿಸಿದರೆ ಅದನ್ನ ನಮಗೆ ತೋರಿಸಿ. ಒಂದು ವೇಳೆ ನನಗೆ ಶಕ್ತಿ ಇಲ್ಲದೆ ಇದ್ರು ಸರ್ವಶಕ್ತಿವಂತರಾದ್ರಿಂದ ನಿಮ್ಮ ಕೃಪೆಯಿಂದ ಅದನ್ನ ನಾನು ನೋಡುವನಾಗುವಂತಹ ಶಕ್ತಿ ಸಾಮರ್ಥ್ಯವನ್ನ ದಯಪಾಲಿಸಿ. ಈ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಏನಪ್ಪಾ ಈ ಮಾತಿನಿಂದ? ನಿನ್ನ ಪ್ರಭಾವವನ್ನ ನಿನ್ನ ಶ್ರೀಮುಖದಿಂದ ಹೇಳಿದುದು ವಸ್ತುತಃ ಅಂದ್ರೇನು?
ನಿಮ್ಮ ಪ್ರಭಾವವನ್ನ ನಿಮ್ಮ ಮುಖದಿಂದಲೇ ನಾನು ಕೇಳಿದ್ದೆಲ್ಲ ವಸ್ತುತಃ ಸರಿಯಾಗಿ ಅಂದ್ರೆ ಯಥಾರ್ಥವಾಗೇ ಇದೆ, ಅದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ. ಮತ್ತು ಒಂದು ವೇಳೆ ಆ ಸ್ವರೂಪ ದರ್ಶನವನ್ನು ನನಗೆ ಮಾಡಿಸದಿದ್ದರೂ, ಒಂದು ವೇಳೆ ನೀವು ಆ ಸ್ವರೂಪ ದರ್ಶನ ನನಗೆ ಮಾಡಿಸದೇ ಇದ್ರು, ಅದರರ್ಥ ಯೋಗೇಶ್ವರನಾಗಿರ್ತಕ್ಕಂಥ ತಮ್ಮಲ್ಲಿ ಇಂಥ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ನನಗೆ ನೋಡುವಂತ ಸಾಮರ್ಥ್ಯ ಇಲ್ಲ ಅಷ್ಟೇ. ಇದರರ್ಥ ತೋರಿಸುವಂತ ಸಾಮರ್ಥ್ಯ ನಿಮಗಿಲ್ಲ ಅಂತಲ್ಲ, ಅಥವಾ ನೀವು ಹೇಳಿದ್ದೆಲ್ಲ ಸುಳ್ಳು ಅಂತಾನೂ ಅಲ್ಲ. ಈಗ ಆತ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ತೀವಿ. ಅದೇಗೆ ಸತ್ಯ? ಆತ್ಮ ಸತ್ಯ ಅಂತ ಅನುಭೂತಿ ನಮ್ಗೆ ಆಗ್ಲಿಲ್ವಲ್ಲ, ಅಷ್ಟು ಮಾತ್ರಕ್ಕೆ ಆತ್ಮ ಅನಿತ್ಯ ಅಂತನ ಅಥವಾ ಆತ್ಮ ಮಿಥ್ಯ ಅಂತನ? ಜಗತ್ತು ಸತ್ಯವಾಗಿ ತೋರಿಸ ಮಾತ್ರಕ್ಕೆ ಅದೆಲ್ಲ ಸತ್ಯ ಅಂತನ? ಜಗತ್ತು ನಮಗೆ ಸತ್ಯವಾಗಿ ಅನುಭೂತಿ ಅಷ್ಟು ಮಾತ್ರಕ್ಕೆ ಸತ್ಯ ಅಂತ ಅರ್ಥ ಏನು? ಸತ್ಯವಾಗಿ ತೋರಿದರೂ ಅಸತ್ಯವೇ, ಆತ್ಮ ಮಿಥ್ಯೆಯಾಗಿ ತೋರಿದ್ರು ಅದು ಸತ್ಯವೇ ಆಗಿದೆ. ಯಾಕೆ? ನೋಡುವ ಶಕ್ತಿ ನಮ್ಮಲ್ಲಿಲ್ಲ ಅಷ್ಟೇ. ಇದರರ್ಥ ಅದು ವಾಸ್ತವವಾಗಿ ಎಲ್ಲ ಆತ್ಮ ಅಂತ ಏನು ಹೇಳ್ತಾರೆ ಎಲ್ರು ಶಾಸ್ತ್ರದಲ್ಲಿ, ದಿನ ಆತ್ಮ ಸತ್ಯ ಪ್ರಪಂಚ ಅಂತ ಹೇಳ್ತಿರ್ತಾರೆ. ಹಂಗಾಗಿ ನಮ್ಗೆ ಅನುಭವ ಬರಲಿಲ್ಲ, ಹಾಗಾಗಿ ಅದೆಲ್ಲ ಸುಳ್ಳು. ಪ್ರಪಂಚವೇ ಸತ್ಯ, ಆತ್ಮ ಅನ್ನೋದು ಮಿಥ್ಯ, ಇಲ್ವೇ ಇಲ್ಲ. ಇದರರ್ಥ ನನಗೆ ಅನುಭವಕ್ಕೆ ಬಾರದ ಮಾತ್ರಕ್ಕೆ ತೋರಿಸುವಂತ ಶಕ್ತಿ ನಿಮ್ಗಿಲ್ಲ ಅಂತ ಅರ್ಥ ಅಲ್ಲ, ಆಯ್ತಾ? ಹಾಗಾಗಿ ದರ್ಶನ ಮಾಡಿಸೋದ್ರಲ್ಲಿ ಯೋಗೇಶ್ವರ ನಿನ್ನಲ್ಲಿ ಸಾಮರ್ಥ್ಯವಿಲ್ಲ ಎಂಬುದು ಸಿದ್ಧವಾಗದು. ಆ ದರ್ಶನ ಮಾಡಿಸೋದ್ರಲ್ಲಿ ಯೋಗೇಶ್ವರನ ನಿನ್ನಲ್ಲಿ ಅದು ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಮತ್ತು ಯಾವುದೇ ಅಂಶದಲ್ಲಿ ನನ್ನ ವಿಶ್ವಾಸವು ಕಡಿಮೆ ಅಷ್ಟು ನೀವು ತೋರಿಸಲಿಲ್ಲ ಅಂತ ಮಾತ್ರ ನನ್ನಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಇರೋದಿಲ್ಲ, ಹಂಗೂ ಇಲ್ಲ. ಮತ್ತೆ ನೀವು ತೋರಿಸಿದ್ರು ತೋರಿಸದೇ ಇದ್ರು ನಿಮ್ಮಲ್ಲಿ ಯಥಾ ಪ್ರಕಾರ ನನ್ನ ವಿಶ್ವಾಸ ಇದೆ, ನಿಮ್ಮ ಮಾತುಗಳಲ್ಲಿ ಕೂಡ ನನಗೆ ವಿಶ್ವಾಸ ಇದೆ. ಆದರೆ ನನ್ನ ಮನಸ್ಸಿನಲ್ಲಿ ನಿನ್ನ ಸ್ವರೂಪದ ದರ್ಶನ ಲಾಲಸೆಯು ಅತ್ಯಂತ ಪ್ರಬಲವಾಗಿದೆ. ಆದ್ರೆ ನನ್ನ ಮನಸ್ಸಲ್ಲಿ ಒಂದು ಲಾಲಸೆ, ಏನು? ನಿನ್ನ ಸ್ವರೂಪದ ದರ್ಶನವನ್ನ ಮಾಡುವ ಲಾಲಸೆ. ಇಲ್ಲಿ ತಿನ್ನುವ ಲಾಲಸೆ ಅಲ್ಲ, ಮತ್ತಿನ್ನೇನ ಲಾಲಸೆ ಅಲ್ಲ, ಮತ್ತೇನು? ನಿನ್ನ ಸ್ವರೂಪದ ದರ್ಶನ ಮಾಡತಕ್ಕಂಥ ಲಾಲಸೆ. ಲಾಲಸೆ ಅಂದ್ರೆ ಎಲ್ಲ ನನಗೆ ಬೇಕು, ಆ ತರ ಲಾಲಸೆ ಅಲ್ಲ. ಇಲ್ಲಿ ನಿನ್ನ ಸ್ವರೂಪವನ್ನ ದರ್ಶನ ಮಾಡುವಂತ ಲಾಲಸೆ. ಈಗ ನೋಡಿ, ಅದು ಬೇಕು ಇದು ಬೇಕು ಎಲ್ರಿಗೂ ಒದ್ದಾಡ್ತೀವಿ. ಆದ್ರೆ ಪರಮಾತ್ಮ ದರ್ಶನ ಬೇಕು, ಸಾಕ್ಷಾತ್ಕಾರ ಎಷ್ಟು ಜನ ಒದ್ದಾಡ್ತಾರೆ? ಮಾಮೂಲು ವಸ್ತುಗಳು ವೈಭವಗಳ ಬಗ್ಗೆ ಸಮ್ಮಾನ ಐಶ್ವರ್ಯ ಹೆಸರು ಕೀರ್ತಿಗಾಗಿ ಒದ್ದಾಡ್ತಕ್ಕಂಥವ್ರು ಲೋಕದ ತುಂಬಾ ಕಾಣಿಸ್ತಾರೆ. ಪರಮಾತ್ಮ ಸ್ವರೂಪ ಬೇಕು, ಆತ್ಮಜ್ಞಾನ ಬೇಕು ಅಂತ ಎಷ್ಟು ಜನ ಒದ್ದಾಡ್ತಾರೆ? ಅದು ಆ ಒದ್ದಾಟದಲ್ಲಿ ತೀವ್ರತರವಾಗಿರ್ತಕ್ಕಂಥ ಒದ್ದಾಟ ಎಷ್ಟು ಜನರಿಗಿದೆ? ಈಗ ಅನ್ನಮಾಚಾರ್ಯರ ತರ, ಕನಕದಾಸರ ತರ, ಪುರಂದರದಾಸರ ತರ ನಾವು ಭಕ್ತರೇ, ನಾವು ಜಿಜ್ಞಾಸುಗಳೇ. ಅದೇ ನಮ್ಗೆ ನಮ್ಮಲ್ಲಿ ಎಷ್ಟು ಜಿಜ್ಞಾಸೆ ಇದೆ, ಎಷ್ಟು ಲಾಲಸೆ ಇದೆ ಅಂತಂದ್ರೆ ಎಲ್ಲಿದೆ ಅಷ್ಟು ಲಾಲಸೆ? ಏನೋ ಬೆಳಗ್ಗೆ 1 ಗಂಟೆ ಸಾಕು ಹೇಳ್ಕೊಂಡ್ವಾ, ಇನ್ನೇನು? ಮತ್ತೆ ಯಥಾ ಪ್ರಕಾರ ವ್ಯವಹಾರ, ಯಥಾ ಪ್ರಕಾರ ಊಟ, ಯಥಾ ಪ್ರಕಾರ ವಸತಿ, ಜೀವನ ಏನು ಸಾಗ್ತಾ ಇದೆ ಅಷ್ಟೇ. ತೀವ್ರವಾದ ಜಿಜ್ಞಾಸೆ ಇದೆಯಾ, ತೀವ್ರವಾದ ಲಾಲಸೆ ಇದೆಯಾ ಅಂತಂದ್ರೆ ಎಲ್ಲಿದೆ? ಅಂದ್ರೇನು? ಪರಮಾತ್ಮ ವಿಶ್ವಾಸ ಇದೆ, ಎಲ್ಲ ಇದೆ, ಇಲ್ಲ ಅಂತಲ್ಲ. ಅಷ್ಟು ಮಾತ್ರಕ್ಕೆ ಆಮೇಲೆ ತೀವ್ರವಾದ, ಎಲ್ಲಿ ತೀವ್ರವಾದ ಜಿಜ್ಞಾಸೆ ಇದೆ? ಹಾಗಾಗಿ ಒಂದು ವೇಳೆ ನೀವು ತೋರಿಸದೇ ಇದ್ರೂ ಪರವಾಗಿಲ್ಲ, ಆದ್ರೆ ನನಗೆ ಲಾಲಸೆ ಇದೆ. ಏನು? ನಿಮ್ಮ ಸ್ವರೂಪನ ದರ್ಶನ ಮಾಡ್ಬೇಕು ಅಂತ ಹೇಳಿ ನನ್ನಲ್ಲಿ ಲಾಲಸೆ ಇದೆ. ಅದು ಹೇಗಿದೆ? ಅತ್ಯಂತ ಪ್ರಬಲವಾಗಿದೆ ಆ ಲಾಲಸೆ ಅಂತಕ್ಕಂಥ. ನೀನು ಅಂತರ್ಯಾಮಿಯಾಗಿರುವೆ, ನೋಡಿಕೋ. ನನ್ನ ಆ ಲಾಲಸೆಯು ನಿಜವಾದ ಮತ್ತು ಉತ್ಕಟವಾಗಿದೆಯೋ ಇಲ್ಲವೋ ತಿಳಿದುಕೋ. ನೀವು ಸರ್ವಾಂತರ್ಯಾಮಿ,
ಎಲ್ಲವನ್ನೂ ತಿಳಿತಕ್ಕಂಥ ಮಹಾನುಭಾವರು ನೀವು. ಆದ್ರೆ ನೀವೇ ನೋಡ್ಬೇಕು, ಏನು ನನ್ನ ಆ ಲಾಲಸೆಯು ನಿಜವಾದ ಮತ್ತು ಉತ್ಕಟವಾಗಿದೆಯೋ ಇಲ್ಲವೋ. ನನ್ನಲ್ಲಿರ್ತಕ್ಕಂಥ ಲಾಲಸೆ, ಶ್ರದ್ಧೆ ನಿಜವಾಗಿದೆಯಾ, ಸುಮ್ನೆ ಮೇಲ್ಮೇಲಕ್ಕಿದೆಯಾ, ಅದು ಉತ್ಕಟವಾಗಿದೆಯಾ, ಸುಮ್ಮನೆ ಮೇಲೆ ಮಾತಿನಲ್ಲಿ ಮಾತ್ರ, ಇದೆಲ್ಲ ನಿಮಗೆ ಗೊತ್ತಿದೆ, ನೀವೇ ತಿಳ್ಕೊಬೇಕು. ಒಂದು ವೇಳೆ ಈ ಲಾಲಸೆಯು ನಿಜವಾಗಿದೆ ಎಂದು ನಿನಗೆ ಅನಿಸಿದರೆ, ಹೇ ಪ್ರಭು, ಒಂದು ವೇಳೆ ನಿಜವಾಗ್ಲೂ ನನ್ನಲ್ಲಿ ಅಷ್ಟು ಲಾಲಸೆ ಇದೆ, ಅಷ್ಟು ಶ್ರದ್ಧೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ, ಹೇ ಪ್ರಭು ಪರಮಾತ್ಮನೇ, ನಾನು ಆ ಸ್ವರೂಪ ದರ್ಶನಕ್ಕೆ ಅರ್ಹನಾಗುತ್ತೇನೆ. ನಿಮ್ಗೆ ಅನಿಸಿದ್ರೆ ಒಂದು ವೇಳೆ ನನಗೆ ಅಷ್ಟು ಶಕ್ತಿ ಇದೆ ಅಂತ, ನಾನು ಆ ಸ್ವರೂಪ ದರ್ಶನಕ್ಕೆ ಅರ್ಹನಾಗ್ತೇನೆ. ಏಕೆಂದ್ರೆ ನೀನಾದರೂ ಭಕ್ತ ವಾಂಚ ಕಲ್ಪತರುವಾಗಿದ್ದೀರಿ. ನೀವಾದರೂ ಭಕ್ತ ವಾಂಚ ಕಲ್ಪತರುವಾಗಿದ್ದೀರಿ. ಅಂದ್ರೆ ಭಕ್ತರು ವಾಂಚಿತ ಅಂದ್ರೆ ಏನು ಕೋರ್ತಾರೆ ಅದನ್ನ ಪ್ರಸಾದಿಸುವಂತ, ಕರುಣಿಸುವಂತ ಕಲ್ಪತರುವಾಗಿದ್ದೀರಿ. ಕಲ್ಪತರು, ಕಾಮಧೇನು, ಚಿಂತಾಮಣಿ ಎಲ್ಲ ಕೂಡ ಹೇಳ್ಕೊಂಡು, ಕಲ್ಪತರು ಕೂಡ ಅಷ್ಟೇ. ಕಲ್ಪತರು ಏನ್ ಕೋರ್ಕೊಂಡ್ರೆ ಅವೆಲ್ಲ ಪ್ರಾಪ್ತಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಾಮಧೇನು, ಕಲ್ಪತರು, ಚಿಂತಾಮಣಿ ನೋಡ್ಕೊಂಡು, ಈ ಕಲ್ಪತರು ಕೂಡ ಸ್ವರ್ಗದಲ್ಲಿ ಇರುತ್ತಂತೆ. ಒಂದು ಕಥೆ ಇದೆ, ಕಥೆ ನೀವೆಲ್ಲ ಕೇಳಿರ್ತೀವಿ. ಒಬ್ಬ ವ್ಯಕ್ತಿ ಪೂರ್ವಕಾಲ ಎಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡ್ಕೊಂಡು ಹೋಗ್ತಾ ಇದ್ದ, ಮಾರ್ಗ ಮಧ್ಯದಲ್ಲಿ ಪ್ರಯಾಣದ ಆಯಾಸ ಆಯ್ತು, ನಡೆದು ಸಾಕಾಯ್ತು. ಓಹೋ, ಎಲ್ಲೋ ಕುಡಿಲಿಕ್ಕೆ ನೀರು ಕೂಡ ಇಲ್ಲ. ಹಾಗೆ ಹೋಗ್ತಾ ಹೋಗ್ತಾ ತುಂಬಾ ಸುಸ್ತಾಗಿ ಒಂದು ಮರದ ಕೆಳಗೆ ಕೂತ್ಕೊಂತಾನೆ. ಕೂತ್ಕೊಂಡು ಎಷ್ಟು ತಣ್ಣಗಿದೆ, ಸ್ವಲ್ಪ ನೀರಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ಕೋತಾನೆ. ಅಂದ್ಕೊಂಡು ಸ್ವಲ್ಪ ಒಂದೆರಡು ಕ್ಷಣಕ್ಕೆ ಅಲ್ಲಿ ಒಂದು ಸಣ್ಣ ನೀರಿರ್ತಕ್ಕಂತ ಒಂದು ಇದು ಕಾಣಿಸ್ತದೆ, ಸಣ್ಣ ಸರೋವರ ಅಲ್ಲೇ ಪಕ್ಕದಲ್ಲಿ. ಅರೆ, ನಾನು ಬಂದು ಕೂತ್ಕೊಂಡಾಗ ಇದು ಇಲ್ವಲ್ಲ ಇಲ್ಲಿ. ಸರಿ ಹೋದ, ತುಂಬಾ ದಾಹ ಆಗಿತ್ತು, ಬಾಯಾರಿಕೆ ಆಗಿತ್ತು, ನೀರು ಕುಡ್ದ. ಎಷ್ಟ ಆನಂದ. ಸ್ವಲ್ಪ ಊಟ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂದ್ಕೊಂಡೆ ಇಲ್ವೋ, ಹಾಗೆ ತಟ್ಟೆಯಲ್ಲಿ ಒಳ್ಳೊಳ್ಳೆ ಊಟ ಎಲ್ಲ ಬಂದ್ಬಿಡ್ತು. ಬಾ, ಇದೇನಿದು, ಯಾವ ದೇವರ ಕೃಪೆ ಅಂತೇಳಿ ತುಂಬಾ ಸಂತೋಷ ಪಟ್ಟ. ಊಟ ಮಾಡಿಸೋದಕ್ಕೆ ಹಾಗೆ ನಿದ್ದೆ ಬರ್ಲಿಕ್ಕೆ ಶುರುವಾಯ್ತು. ಯಾಕೆ? ಮಾರ್ಗದಲ್ಲಿ ದಣಿದಿದ್ದ. ಒಂದ್ ಸಣ್ಣ ಹಾಸಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹಂಗೆ ಒಂದು ಹಾಸಿಗೆ ಅವನು ಬಂದ್ಬಿಡ್ತು. ವಾಹ್, ಇದೇನು ಆಶ್ಚರ್ಯ, ಹಾಸಿಗೆ ಬಂದ್ಬಿಡ್ತಲ್ಲ. ಹಾಸಿಗೆ ಮೇಲೆ ಮಲ್ಕೊಂಡು ಹಾಗೆ ಕಣ್ಣು ಮುಚ್ಚಿದ. ನಡೆದು ಕಾಲೆಲ್ಲ ನೋವ್ತಾ ಇತ್ತು. ಈಗ ಕಾಲು ಹೊತ್ಲಿಕ್ಕೆ ನನ್ನ ಹೆಂಡತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ಕೊಂಡ. ತಕ್ಷಣ ಹೆಂಡತಿ ಪ್ರತ್ಯಕ್ಷ ಆದ್ಲು. ಕಾಲು ಹೊತ್ಲಿಕ್ಕೆ ಶುರು ಮಾಡಿದ್ಲು. ಏನೋ ಒಂಥರ ಭಯ ಶುರು. ಇದೇನಿದು, ನಾನು ಬಂದಾಗ ಏನೂ ಇರ್ಲಿಲ್ಲ ಇಲ್ಲಿ. ಸ್ವಲ್ಪ ನೀರಿದ್ರೆ ಸಾಕು ಅಂದ್ಕೊಂಡೆ, ನೀರು ಕಾಣಿಸ್ತು. ಊಟ ಬೇಕಂದ್ಕೊಂಡೆ, ಊಟ ಕಾಣಿಸ್ತು. ಹಾಸಿಗೆ ಇದ್ರೆ ಚಂದ ಅಂದ್ಕೊಂಡೆ, ಹಾಸಿಗೆ ಬಂತು. ಎಲ್ಲೋ ಎಷ್ಟೋ ದೂರದಲ್ಲಿರೋ ನನ್ನ ಹೆಂಡತಿ ಇಲ್ಲಿಗೆ ಬಂದ್ಬಿಟ್ಲು. ಇದು ನಿಜಾನ ದೆವ್ವಾನ, ಏನು ಪಿಶಾಚಿ ಏನೋ ಅಂದ್ಕೊಂಡ. ಹಾಗೆ ಪಿಶಾಚಿ ಬಂದ್ಬಿಡ್ತು. ಏನ್ ಪಿಶಾಚಿ ನನ್ನ ಕಡೆ ನೋಡ್ತಾ ಇದೆ, ನನ್ನಲ್ಲಿ ಇಲ್ಲಿ ನುಂಗು ಬಿಡ್ತದೋ ಅಂದ್ಕೊಂಡ. ಬಂದು ಅವನನ್ನ ನುಂಗೇ ಬಿಡ್ತು. ಯಾವುದು ಅಂದ್ರೇನು? ಕಲ್ಪವೃಕ್ಷ ಅಂತಂದ್ರೆ ನೀವೇನು ಬಯಸ್ತೀರಿ ಅವೆಲ್ಲ ಕೂಡ ಪ್ರಾಪ್ತಿ ಆಗುತ್ತೆ. ದೆವ್ವ ಅಂದ್ರೆ ದೆವ್ವ ಬರ್ತದೆ, ನುಂಗು ಬಿಡ್ತೇನೋ, ನುಂಗೇ ಬಿಡ್ತದೆ. ಏನು
ಏನು ಕೋರಿದ್ರೆ ಅವೆಲ್ಲ ಕೂಡ ಪ್ರಾಪ್ತಿ ಆಗುತ್ತೆ. ಹಾಗೆ ಪರಮಾತ್ಮ ಭಕ್ತ ವಾಂಚಾ ಕಲ್ಪತರುವಾಗಿರುವೆ. ಪರಮಾತ್ಮನೇ ಭಗವಂತ ನೀನು ಭಕ್ತ ವಾಂಚಾ ಕಲ್ಪತರು, ಭಕ್ತರು ಏನನ್ನ ಬಯಸ್ತಾರ ಅದನ್ನ ಕೊಡುವಂತ ಕಲ್ಪತರುವಾಗಿದ್ದೀರಿ. ಅವನ ಮನದ ಇಚ್ಛೆಯನ್ನೇ ನೋಡುತ್ತೀಯೇ ಅಂದ್ರೆ ಅಂತ ಭಕ್ತರ ಮನದ ಇಚ್ಛೆ ನೋಡ್ತೀರಿ ನೀವು, ಬೇರೆ ಯೋಗ್ಯತೆಯನ್ನು ನೋಡೋದಿಲ್ಲ. ಅಂದ್ರೇನು, ಅವನ ಭಕ್ತನಾದವನಿಗೆ ಏನ್ ಇಚ್ಛೆ ಇದೆ ಅದನ್ನ ನೋಡ್ತೀರಿ ಅಷ್ಟೇ. ಅವನು ಹೆಂಗಿದ್ದಾನೆ, ಸಣ್ಣಗಿದ್ದಾನ, ದೊಡ್ಡ ಸುಂದರ, ಅವೆಲ್ಲ ನೀವೇನ್ ನೋಡ್ತೀರಿ? ಅದನ್ನೆಲ್ಲ ಭಕ್ತಿ ನೋಡ್ತೀರಿ, ಅವನ ಕೋರಿಕೆ ನೋಡ್ತೀರಿ, ಅವನ ವಾಂಚೆ ಏನಿದೆ. ಯಾಕೆ? ನೀವು ಭಕ್ತ ವಾಂಚ ಕಲ್ಪತರವಾಗಿದ್ದೀರಿ. ಹಾಗಾಗಿ ಅವನ ಇಚ್ಛೆ ನೋಡ್ತೀವಿ ವಿನಃ ಬೇರೆ ಯೋಗ್ಯತೆ ನೀವು ನೋಡೋದಿಲ್ಲ. ಅದಕ್ಕಾಗಿ ಒಂದು ವೇಳೆ ಉಚಿತವೆಂದು ತಿಳಿದೆಯಾದರೆ, ಒಂದು ವೇಳೆ ನಾನು ಆ ವಿಶ್ವರೂಪ ದರ್ಶನ ಮಾಡ್ಲಿಕ್ಕೆ ನನಗೆ ಯೋಗ್ಯತೆ ಇದೆ ಅಂತ ನಿಮ್ಗೆ ಗೊತ್ತಿದ್ರೆ, ನನ್ನ ಕೋರಿಕೆ ಉಚಿತವೆಂದು ನಿಮ್ಗೆ ಅನಿಸಿದರೆ ಕೃಪೆ ಮಾಡಿ ನಿನ್ನ ಆ ಸ್ವರೂಪದ ದರ್ಶನ ನನಗೆ ಮಾಡಿಸು. ನಿಮ್ಮ ಸ್ವರೂಪದ ದರ್ಶನವನ್ನು ನನಗೆ ಒಂದ್ಸರಿ ಮಾಡಿಸಿ ಓ ಪರಮಾತ್ಮನೇ ಅಂತೇಳಿ ಸವಿನೀಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ. ಪರಮ ಶ್ರದ್ಧಾಳು ಮತ್ತು ಪರಮ ಪ್ರೇಮಿ ಅರ್ಜುನನು ಈ ಪ್ರಕಾರದಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ 3 ಶ್ಲೋಕಗಳಲ್ಲಿ ಭಗವಂತನು ತನ್ನ ವಿಶ್ವರೂಪದ ವರ್ಣನೆ ಮಾಡ್ತಾ ಅದನ್ನು ನೋಡಲು ಅರ್ಜುನನಿಗೆ ಆಜ್ಞೆಯನ್ನ ಕೊಡ್ತಾನೆ. ಪರಮ ಶ್ರದ್ಧಾಳು, ಪರಮ ಪ್ರೇಮಿ ಅರ್ಜುನನು. ಪರಮ ಶ್ರದ್ಧಾಳು ಅರ್ಜುನ, ಪರಮ ಪ್ರೇಮಿ. ಈ ಪ್ರಕಾರದಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಯಾರು? ಅರ್ಜುನ. 3 ಶ್ಲೋಕಗಳಲ್ಲಿ ಪರಮಾತ್ಮ ತನ್ನ ವಿಶ್ವರೂಪದ ವರ್ಣನೆ ಮಾಡ್ತಾನೆ ಮತ್ತು ಅದನ್ನು ನೋಡ್ಲಿಕ್ಕೆ ಅರ್ಜುನಿಗೆ ಆಜ್ಞೆಯನ್ನು ಕೂಡ ಕೊಡ್ತಾನೆ. ಏನು ವರ್ಣನೆ ಮಾಡಿ ನೋಡೋಣ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಾರ್ಥ ಅಥ ಮೇ ಶತಶಃ ಸಹಸ್ರಶಃ ನಾನಾ ವಿಧಾನಿ ಚ ನಾನಾ ವರ್ಣಾಕೃತೀನಿ ದಿವ್ಯಾನಿ ರೂಪಾಣಿ ಪಶ್ಯ. ಹೇ ಪಾರ್ಥ, ಹೇ ಪಾರ್ಥನೆ, ಅಥ ಈಗ ಮೇ ನನ್ನ ಶತಶಃ ಸಹಸ್ರಶಃ ನೂರಾರು ಸಾವಿರಾರು ನಾನಾ ವಿಧಾನಿ ನಾನಾ ಪ್ರಕಾರವಾದ ಚ ಮತ್ತು ನಾನಾ ವರ್ಣಾಕೃತೀನಿ ಬಗೆ ಬಗೆಯ ವರ್ಣ ಹಾಗೂ ನಾನಾ ಆಕೃತಿಗಳುಳ್ಳ ದಿವ್ಯಾನಿ ಅಲೌಕಿಕವಾದ ರೂಪಾಣಿ ರೂಪಗಳನ್ನ ಪಶ್ಯ ನೋಡು. ಪರಮಾತ್ಮ ಹೇಳ್ತಾನೆ ಹೇ ಪಾರ್ಥ ಅರ್ಜುನ, ಈಗ ನೀನು ನನ್ನ ನೂರಾರು ಸಾವಿರಾರು ಪ್ರಕಾರದ ಮತ್ತು ಬಗೆ ಬಗೆಯ ನೂರಾರು ಸಾವಿರಾರು ಪ್ರಕಾರ ಬಗೆ ಬಗೆಯಾಗಿರ್ತಕ್ಕಂಥ ವರ್ಣ ಹಾಗೂ ಆಕೃತಿ. ವರ್ಣ ಅಲ್ಲೇನು ಕಲರ್, ಆಕೃತಿ ಇರ್ತಕ್ಕಂಥ ಅಲೌಕಿಕವಾದ ರೂಪಗಳನ್ನ ನೋಡು. ಏನು ರೂಪಗಳು ಹೇಳ್ತಾನೆ ಇಲ್ಲಿ. ಶತಶಃ ಮತ್ತು ಸಹಸ್ರಶಃ ಈ 2 ಸಂಖ್ಯಾವಾಚಕ ಪದಗಳ ಪ್ರಯೋಗ ಮಾಡುವುದರ ಭಾವ ಏನು? ಶತಶಃ ಸಹಸ್ರಶಃ ನೂರಾರು ಸಾವಿರಾರು, ಇವು ಸಂಖ್ಯಾವಾಚಕ ಪದಗಳ ಪ್ರಯೋಗ ಮಾಡುವಂತ ಉದ್ದೇಶ ಏನು? ಇವುಗಳ ಪ್ರಯೋಗ ಇದು ಭಗವಂತನು ತನ್ನ ರೂಪಗಳ ಅಸಂಖ್ಯತೆಯನ್ನ ಪ್ರಕಟಿಸಿದ್ದಾನೆ. ಭಗವಂತನ ಮಾತನ ಅಭಿಪ್ರಾಯವು
ಈ ನನ್ನ ವಿಶ್ವರೂಪದಲ್ಲಿ ಒಂದೇ ಕಡೆಯಲ್ಲಿ ನೀನು ಅಸಂಖ್ಯ ರೂಪವನ್ನು ನೋಡು ಎಂಬುದೇ ಆಗಿದೆ. ಇದರರ್ಥ ಶತಶಃ ಸಹಸ್ರಶಃ ಪದಗಳ ಪ್ರಯೋಗ ಮಾಡಿ ಭಗವಂತ ತನ್ನ ರೂಪಗಳ ಅಸಂಖ್ಯತೆ ಅಂದ್ರೆ ಏನು, ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ, ವಿಸ್ತಾರವಾಗಿರ್ತಕ್ಕಂಥ ಅಸಂಖ್ಯತೆಯನ್ನ ಪ್ರಕಟಪಡಿಸಿದ್ದಾನೆ. ಭಗವಂತನ ಅಭಿಪ್ರಾಯ, ಮಾತಿನ ಅಭಿಪ್ರಾಯ ಏನಪ್ಪ ಅಂದ್ರೆ, ನನ್ನ ವಿಶ್ವರೂಪದಲ್ಲಿ ಒಂದೇ ಕಡೆಯಲ್ಲಿ ನೀನು ಅಸಂಖ್ಯ ರೂಪ ಅಂದ್ರೆ ಏನು, ಅದಕ್ಕೆ ಅಸಂಖ್ಯೆಗೆ ಮಿತಿ ಇಲ್ಲ, ಅಷ್ಟು ರೂಪಗಳನ್ನು ನೋಡು ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾನಾ ವಿಧಾನಿ, ಇದರ ಭಾವ ಏನು? ನಾನಾ ವಿಧಾನಿ ಪದವು ಅನೇಕ ಭೇದಗಳ ಬೋಧಕವಾಗಿದೆ. ಇದನ್ನ ಪ್ರಯೋಗಗೈದು ಭಗವಂತನು ವಿಶ್ವರೂಪದಲ್ಲಿ ಕಂಡು ಬರುವ ರೂಪಗಳ, ಜಾತಿಗಳ, ಭೇದಗಳ ಅನೇಕತೆಯನ್ನು ಪ್ರಕಟಿಸಿದ್ದಾನೆ. ಅರ್ಥಾತ್ ದೇವ, ಮನುಷ್ಯ ಮತ್ತು ತಿರಿಯಕ್ ಮೊದಲಾದ ಸಮಸ್ತ ಚರಾಚರ ಜೀವಿಗಳ ನಾನಾ ಭೇದಗಳನ್ನು ನನ್ನಲ್ಲಿ ನೋಡು ಎಂದು ಹೇಳಿದ್ದಾನೆ. ನಾನಾ ವಿಧಾನಿ ಇದರ ಭಾವ ಏನು ಯೋಚನೆ ಮಾಡ್ತಾ, ಈ ನಾನಾ ವಿಧಾನಿ ಪದವು ಅನೇಕ ಭೇದಗಳ ಬೋಧಕ. ಏನು ನಾನಾ ವಿಧಾನಿ ಅಂತಕ್ಕಂಥ ಶಬ್ದ ಅನೇಕ ಭೇದಗಳ ಬೋಧಕವಾಗಿದೆ. ಇದನ್ನ ಪ್ರಯೋಗ ಮಾಡಿ ಪರಮಾತ್ಮ ವಿಶ್ವರೂಪದಲ್ಲಿ ಕಂಡು ಬರುವ ರೂಪಗಳ, ಜಾತಿಗಳ, ಭೇದಗಳ ಅನೇಕತೆಯನ್ನು ಶತಶಃ ಸಹಸ್ರಶಃ ಆ ವಿಶ್ವರೂಪದಲ್ಲಿ ಕಂಡು ಬರ್ತಕ್ಕಂಥ ರೂಪಗಳು, ಜಾತಿಗಳು, ಭೇದಗಳ ಅನೇಕತೆ ಅಂದ್ರೇನು, ಲೆಕ್ಕವಿಲ್ಲದಷ್ಟು ಅನೇಕತೆಯನ್ನು ಪ್ರಕಟಿಸಿದ್ದಾನೆ. ಅರ್ಥಾತ್ ದೇವ, ಮನುಷ್ಯ ಮತ್ತು ತಿರಿಯಕ್ ಮೊದಲಾದ ಸಮಸ್ತ ಚರಾಚರ ಜೀವಿಗಳ, ಇಲ್ಲಿ ದೇವ, ಮನುಷ್ಯ, ತಿರಿಯಕ್, ದೇವ ಎಂದು, ಮನುಷ್ಯ, ತಿರಿಯಕ್. ದೇವ ಅಂದ್ರೆ ಗೊತ್ತಿದೆ ನಿಮಗೆ, ದೇವತೆಗಳು, ದೇವತೆಗಳ ಶಕ್ತಿ ಸಾಮರ್ಥ್ಯ ಏನು ಅಂತ ಗೊತ್ತಿದೆ ನಿಮಗೆ. ದೇವತೆ ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಉಪಸ್ಥಿತರಾಗುವಂತ ಶಕ್ತಿ ಹೊಂದಿರ್ತಾರೆ. ಈಗ ನೀವು ಗಣಪತಿ ಹಬ್ಬ ಮಾಡ್ತೀರಿ, ಗಣಪತಿ ಹಬ್ಬ ದೇಶಾದ್ಯಂತ ಆಚರಣೆ ಮಾಡ್ತಾರೆ, ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾರೆ. ಗಣಪತಿ ಆವಾಹಯಾಮಿ, ಗಣಪತಿಯನ್ನು ಆವಾಹನೆ ಮಾಡ್ತಾರೆ. ಒಂದೇ ಸಮಯದಲ್ಲಿ ಎಲ್ಲರೂ ಮಾಡ್ತಾರೆ. ಉದಾಹರಣೆಗೆ ಯಾರ ಮನೆಗೆ ಬರೋದು ಅಂತ ಗಣಪತಿ, ಈಗ ಸುಮಾರು ಒಂದು 100 ಕೋಟಿ ಮನೆ ಅಂತ ತಿಳ್ಕೊಳ್ಳಿ ಭಾರತ ದೇಶದಲ್ಲಿ. ಒಂದು 80 ಕೋಟಿ ಮನೆಗಳಲ್ಲಿ ಒಂದ್ಸರಿ ಕರೀತಾರೆ. ಯಾರ ಮನೆಗೆ ಬರೋದು? ಒಬ್ಬೊಬ್ಬರ ಮನೆಗೆ ಒಂದಿನ ಬರ್ತಾ ಹೋದ್ರೆ ಸಮಯ ಎಷ್ಟು ಬೇಕಾಗುತ್ತೆ? ದೇವತೆಗಳ ಶಕ್ತಿ ಆಗಿರ್ತದೆ. ಒಂದೇ ಸಮಯದಲ್ಲಿ ಎಲ್ಲರ ಮನೆಯಲ್ಲಿ ಉಪಸ್ಥಿತರಾಗುವಂತ ಶಕ್ತಿ ಇರ್ತದೆ ದೇವತೆಗಳಿಗೆ. ಮತ್ತು ನಮಗೆ ಒಂದು ಸಮಯದಲ್ಲಿ ಒಂದು ಜಾಗದಲ್ಲಿ ಉಪಸ್ಥಿತಿ ಮಾತ್ರ ನಮ್ಗೆ. ಈಗ ಇಲ್ಲಿದ್ರೆ, ನಾ ಇಲ್ಲಿದ್ದೀನಿ, ಈಗ ಬೆಂಗಳೂರಲ್ಲಿ ಇರಕ್ಕಾಗುತ್ತೇನು? ಒಂದ್ ವೇಳೆ ಬೆಂಗಳೂರಲ್ಲಿದ್ರೆ ಇಲ್ಲಿಲ್ಲ, ಇಲ್ಲಿದ್ರೆ ಅಲ್ಲಿಲ್ಲ. ಯಾಕೆ? ಒಂದು ಸಮಯದಲ್ಲಿ ಒಂದು ಕಡೆ ಮಾತ್ರ ಇರ್ಲಿಕ್ಕೆ ಸಾಧ್ಯ ಮನುಷ್ಯ. ಆದ್ರೆ ದೇವತೆಗಳು ಹಾಗಲ್ಲ, ಒಂದು ಸಮಯದಲ್ಲಿ ಎಲ್ಲಾ ಕಡೆ ಉಪಸ್ಥಿತಿ ಇರುವಂತ ಶಕ್ತಿಯನ್ನು ಹೊಂದಿರ್ತಾರೆ. ಮತ್ತು ಎಲ್ಲರ ಇಚ್ಛೆ, ಎಲ್ಲರ ಪ್ರಾರ್ಥನೆಯನ್ನು ಕೂಡ ಗ್ರಹಣ ಮಾಡುವಂತ ಶಕ್ತಿ ಇರ್ತದೆ. ಎಲ್ಲವನ್ನ ಏಕಕಾಲದಲ್ಲಿ ತಿಳಿಯುವಂತ ಶಕ್ತಿ ಕೂಡ ಇರ್ತದೆ. ಅವಧಾನ ನೋಡಿದ್ರೆ ದಶಾವಧಾನ, ಶತಾವಧಾನ, ಸಹಸ್ರಾವಧಾನ ಅಂತೇಳಿ ಏಕಕಾಲದಲ್ಲಿ ಎಲ್ಲವನ್ನ ಗ್ರಹಿಸುವಂತ ಶಕ್ತಿ ಸಾಮರ್ಥ್ಯವನ್ನು. ಆದ್ರೆ ಪರಮಾತ್ಮ ಹಂಗಲ್ಲ, ಅದಕ್ಕೂ ಮೀರಿ ಎಲ್ಲರ ಮನಸ್ಸಲ್ಲಿ ಏನಿದೆ, ಯಾರ ಉದ್ದೇಶ ಏನಿದೆ, ಯಾರಲ್ಲಿ ಎಂತ ಭಕ್ತಿ ಇದೆ, ಯಾರಲ್ಲಿ ಜ್ಞಾನ ಏನಿದೆ ಅಂತೇಳಿ ಏಕಕಾಲದಲ್ಲಿ ಎಲ್ಲವನ್ನ ಗ್ರಹಿಸುವಂತ ಶಕ್ತಿ ಸಾಮರ್ಥ್ಯಗಳು ದೇವತೆಗಳಿಗಿದೆ. ಹೇಳಿದೆ ನಾವು. ಇನ್ನು ಮನುಷ್ಯರ ಬಗ್ಗೆ ನಮ್ಗೆ ಗೊತ್ತೇ, ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ. ಇನ್ನು ತಿರಿಯಕ್ ಅಂದ್ರೆ ಏನು? ಬೆನ್ನು ಮೂಳೆ ಅಡ್ಡವಾಗಿರುವಂತ
ಪ್ರಾಣಿ. ಬೆನ್ನು ಮೂಳೆ ನೇರವಾಗಿ ಇರುವಂತ ಪ್ರಾಣಿ ಯಾವುದು? ಒಂದು ಮನುಷ್ಯ ಮಾತ್ರನೇ. ಆದ್ರೆ ಮನುಷ್ಯ ಕೂಡ ಅಡ್ಡವಾಗಿ ಹುಟ್ಟಿ ಮತ್ತೆ ನೇರವಾಗಿ ಬೆಳಿತಾನೆ. ನಾವು ಕೂಡ ಮಗುವಾಗಿದ್ದಾಗ ಪ್ರಾಣಿಗಳ ಹಾಗೆ 4 ಕಾಲ ಮೇಲೆ ಹೋಗ್ತೇವೆ ಇಲ್ವೋ? ಮನುಷ್ಯರು ಕೂಡ 4 ಕಾಲ ಮೇಲೆ ನಡೀತಾರೆ ಮೊದಲು. ಆಮೇಲೆ ಬೆನ್ನು ಮೂಳೆ ಅಡ್ಡವಾಗಿ ಹುಟ್ಟಿ ಮತ್ತೆ ನೇರವಾಗಿ ಬೆಳೆಯುವಂತ ಪ್ರಾಣಿ ಒಂದು ಮನುಷ್ಯ ಮಾತ್ರ. ಹಾಗಾಗಿ ಮನುಷ್ಯ ಜನ್ಮಕ್ಕೆ ವಿಶೇಷತೆ. ತಿರಿಯಕ್ಕೆಂದ್ರೆ ಏನು? ಅಡ್ಡವಾಗಿ ಹುಟ್ಟಿ ಅಡ್ಡವಾಗಿ ಬೆಳೆದು ಅಡ್ಡವಾಗಿ ಸಾಯ್ತವೆ ಅಂದ್ರೆ ಏನು? ಬೆನ್ನು ಮೂಳೆ ಅಂದ್ರೆ ಊರ್ಧ್ವ ಮುಖ ಗಮನ ಅಂತಕ್ಕಂಥದ್ದು ತಿರಿಯಕ್ ಯೋನಿಗಳಲ್ಲಿ ಪ್ರಾಪ್ತವಾಗುವುದಿಲ್ಲ. ಅರ್ಥಾತ್ ಯಾವುದೇ ಧರ್ಮವನ್ನ, ಜ್ಞಾನವನ್ನ, ಮೋಕ್ಷವನ್ನ ಪಡೆಯುವಂತ ಶಕ್ತಿ ತಿರಿಯಕ್ ಯೋನಿಗಳಲ್ಲಿ ಸಂಭವಿಸುವುದಿಲ್ಲ. ಅದು ಕೇವಲ ಒಬ್ಬ ಮನುಷ್ಯನಿಗೆ ಮಾತ್ರ ಸಾಧ್ಯ. ಹಾಗಾಗಿ ಮನುಷ್ಯ ಪುಣ್ಯ ಮಾಡಬಲ್ಲ, ಪಾಪ ಮಾಡಬಲ್ಲ, ದಾನ ಮಾಡಬಲ್ಲ, ಧರ್ಮ ಮಾಡಬಲ್ಲ, ಜ್ಞಾನ, ಜಪ, ಪೂಜೆ, ಯೋಗ ಏನೆಲ್ಲ ಮಾಡಬಲ್ಲ. ಯಾಕೆ? ಊರ್ಧ್ವಮುಖ ಗಮನ ಮಾಡುವಂತ ಶಕ್ತಿ ಮನುಷ್ಯನಿಗೆ. ಒಬ್ಬ ಮನುಷ್ಯ ಬಿಟ್ಟು ಬೇರೆ ಯಾವುದು ಧರ್ಮದ ಆಚರಣೆ ಯಾವುದೇ ಪ್ರಾಣಿಗಳು ಮಾಡೋದಕ್ಕಿಲ್ಲ. ಯಾಕೆ? ಧರ್ಮದ ಜ್ಞಾನವೇ ಇಲ್ಲ. ಈಗ ಬೋರ್ಡ್ ನೋಡ್ತೀವಿ ಒಂದು, ಇಲ್ಲಿ ನಡೆಯಬಾರದು, ಇಲ್ಲಿ ಕೂರಬಾರದು ಅಂತೇಳಿ. ಅಲ್ಲೇ ಬಂದು ಒಂದು ಹಸು ನಿಂತಿರ್ತದೆ, ತಗೊಂಡೋಗಿ ಫೈನ್ ಹಾಕ್ತಾರೆ ಹಸುಗೆ, ನಡಿ ಫೈನ್ ಕಟ್ಟು ಅಂತ ಹೇಳಿ. ಯಾಕೆ? ಅದು ನಮಗೆ ಸಂಬಂಧಪಟ್ಟದ್ದು. ಅದಕ್ಕೆ ಯಾವುದೇ ಇಲ್ಲಿ ನಿಲ್ಲಬೇಕು, ಇಲ್ಲಿ ನಿಲ್ಲಬಾರ್ದು ಅನ್ನೋ ಜ್ಞಾನ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಇಲ್ಲವೇ ಇಲ್ಲ. ಮತ್ತೆ ಮನುಷ್ಯರಿಗಿದೆ. ಹಾಗಾಗಿ ಇಲ್ಲಿ ನಡೆಯಬಾರ್ದು, ಇಲ್ಲಿ ನಿಲ್ಲಬಾರ್ದು. ರಸ್ತೆಯಲ್ಲಿ ಎಲ್ಲರೂ ಎಡಗಡೆ ಹೋಗ್ಬೇಕು, ಬಲಗಡೆ ಯಾಕೆ ಹೋಗ್ಬಾರ್ದು? ಬಲಗಡೆ ಹೋದ್ರೆ ಫೈನ್. ಅದೊಂದು ಹಸು ಇದೆ, ಈಗ ಬಲಗಡೆ ಹೋಗ್ತಾ ಇರ್ತದೆ, ಎಲ್ಲ ವಾಹನಗಳಿಗೆ ಎದುರಾಗಿ ಬರ್ತಾ ಇರ್ತದೆ, ಅದಕ್ಕೆ ಯಾರು ಫೈನ್ ಹಾಕ್ತಾರೆ? ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಇಲ್ಲವಲ್ಲ ಅದಕ್ಕೆ. ಇಲ್ಲಿ ಕೂರಬಾರ್ದು, ಇಲ್ಲಿ ಉಗುಳಬಾರ್ದು, ಇಲ್ಲಿ ಗಲೀಜು ಮಾಡಬಾರ್ದು. ಒಂದು ಹಸು ಬರ್ತದೆ, ರಸ್ತೆಯಲ್ಲಿ ಸಗಣಿ ಆಗ್ತದೆ, ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೂಡ ಸಗಣಿ ಆಗ್ತದೆ. ಈಗ ನೀವು ಹಸುವನ್ನು ತಗೊಂಡೋಗಿ ಜೈಲಿಗೆ ಹಾಕ್ತೀರಾ ಏನು? ಇಲ್ಲ, ಅದಕ್ಕೆ ಆ ಜ್ಞಾನ ಇಲ್ವಲ್ಲ. ಹಾಗಾಗಿ ಧರ್ಮ ಅಧರ್ಮ ಜ್ಞಾನ ಅಂತಕ್ಕಂಥ ಒಬ್ಬ ಮನುಷ್ಯನಿಗೆ ಮಾತ್ರ ಇದೆ. ಹಾಗಾಗಿ ಮನುಷ್ಯ ಪಾಪ ಮಾಡಬಲ್ಲ, ಪುಣ್ಯ ಮಾಡಬಲ್ಲ, ಆತ್ಮಾನಾತ್ಮ ವಿವೇಕ ಮಾಡಿ ಆತ್ಮನ್ನ ತಿಳ್ಕೊಂಡು ಮೋಕ್ಷವನ್ನು ಕೂಡ ಪಡೆಯಬಲ್ಲ. ಇಷ್ಟೆಲ್ಲ ಸೌಲಭ್ಯ ಯಾವುದೇ ತಿರ್ಯಕ್ ಜೀವಿಗಳಲ್ಲಿ ಈ ಸೌಲಭ್ಯ ಇಲ್ಲ. ಧರ್ಮವನ್ನಾಗ್ಲಿ, ಪಾಪವನ್ನಾಗ್ಲಿ, ಪುಣ್ಯವನ್ನಾಗ್ಲಿ, ಜ್ಞಾನವನ್ನು ಪಡೆಯುವಂತ ಶಕ್ತಿ ಅದಕ್ಕೆ ಇಲ್ಲವೇ ಇಲ್ವಾ? ಆ ಶಕ್ತಿ ಕೇವಲ ಒಬ್ಬ ಮನುಷ್ಯನಿಗೆ ಮಾತ್ರ ಇದೆ. ಹಾಗಾಗಿ ದೇವ, ಮನುಷ್ಯ ಮತ್ತು ತಿರ್ಯಕ್ ಮೊದಲಾದ ಸಮಸ್ತ ಚರಾಚರ ಜೀವಿಗಳ ನಾನಾ ಭೇದಗಳನ್ನ ತನ್ನಲ್ಲಿ ನೋಡು ಅಂತ ಹೇಳ್ತಾನೆ ಪರಮಾತ್ಮ. ನನ್ನಲ್ಲೇ ನೋಡು. ಯಾವನ್ನ ನೋಡು? ಯಾವ್ಯಾವ್ದನ್ನ? ದೇವ, ಮನುಷ್ಯ, ತಿರ್ಯಕ್ ಮೊದಲಾದ ಸಮಸ್ತ ಚರಾಚರ ಜೀವಿಗಳು, ನಾನಾ ಭೇದಗಳು. ಒಬ್ಬ ಮನುಷ್ಯ ಇದ್ದಾಗ ಇನ್ನೊಬ್ಬ ಮನುಷ್ಯ ಇದ್ದಾನಾ? ಇಲ್ಲ. ಒಬ್ಬ ಮನುಷ್ಯನಿಗೋ ಬೇರೆ ಬೇರೆ ಹಾಗೆ ಇರ್ತಾರೆ ಎಲ್ರು. ಎಲ್ಲರ ಕೈ ಬೆರಳು ಹಚ್ಚಿ ನೋಡಿದಾರ? ಭಾರತ ದೇಶದಲ್ಲಿ 150 ಕೋಟಿ ಜನ, 150 ಕೋಟಿ ಜನಕ್ಕೂ 150 ಕೋಟಿ ರೀತಿಯಾಗಿರ್ತಕ್ಕಂಥ ಬೆರಳಚ್ಚುಗಳು. ಸ್ಥೂಲವಾಗಿ ನೋಡ್ಲಿಕ್ಕೆ ಒಂದೇ ರೀತಿ ಇದ್ದಂಗೆ ಅನಿಸ್ಬೋದೇನು, ಆದ್ರೆ ಒಂದೊಂದು ಅವಯವನ್ನ ಪರಿಶೀಲನೆ ಮಾಡಿದಾಗ ಎಲ್ಲದರಲ್ಲೂ ಭಿನ್ನತೆ ಇರ್ತದೆ. ಅವ್ರ ತಂದೆ ಮಗ ಇಬ್ರು ನೋಡ್ಲಿಕ್ಕೆ ಹಂಗೆ ಇದ್ದಾರೆ. ಸ್ವಲ್ಪ ಇವರು ಕಪ್ಪಾಗಿದ್ದಾರೆ, ಅವ್ರು ಸ್ವಲ್ಪ ಬೆಳಗಿದ್ದಾರೆ, ಇವ್ರು ಸ್ವಲ್ಪ ಕುಳ್ಳಿಗಿದ್ದಾರೆ, ಸ್ವಲ್ಪ ಉದ್ದಿಗೆ. ಏನು ಭೇದ ಇದೆ. ಸ್ಥೂಲವಾಗಿ ನೋಡ್ಲಿಕ್ಕೆ ಒಂದೇ ಅನಿಸ್ತದೆ ಅಷ್ಟೇ. ಅದ್ರ ಭೇದ ಇಲ್ವಾ? ಇದೆ. ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಭೇದ ಸ್ಪಷ್ಟವಾಗಿ ಕಂಡು ಬರ್ತದೆ. ಹಾಗೆ ಸಮಸ್ತ ಚರಾಚರ ಜೀವಿಗಳ ನಾನಾ ಭೇದಗಳು, ದೇವತೆಗಳಲ್ಲಿ ನಾನಾ ವಿಧಾನ, ಮನುಷ್ಯರಲ್ಲಿ, ತಿರ್ಯಗಳಲ್ಲಿ ಎಲ್ಲ ಭೇದಗಳನ್ನ ತನ್ನಲ್ಲಿ ನೋಡು ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ.
ನಾನಾ ವರ್ಣ ಕೃತಿ ನಿಚ, ಇದರ ಅಭಿಪ್ರಾಯ ಏನು? ವರ್ಣ ಶಬ್ದವು ಕೆಂಪು, ಹಳದಿ, ಕಪ್ಪು ಮೊದಲಾದ ಬೇರೆ ಬೇರೆ ಬಣ್ಣಗಳ ಮತ್ತು ಆಕೃತಿ ಶಬ್ದವು ಅಂಗಗಳ ರಚನೆಯ ವಾಚಕವಾಗಿದೆ. ಯಾವ ರೂಪಗಳ ವರ್ಣ ಮತ್ತು ಅದರ ಅಂಗಗಳ ರಚನೆಯು ಬೇರೆ ಬೇರೆ ಅನೇಕ ಪ್ರಕಾರದಿಂದ ಆಗುತ್ತದೋ ಅದನ್ನ ನಾನಾ ವರ್ಣಾಕೃತಿ ಎಂದು ಹೇಳುತ್ತಾರೆ. ಅದಕ್ಕಾಗಿ ನಾನಾ ವರ್ಣಾಕೃತಿಯಲ್ಲಿ ಯಾವ ಪ್ರಯೋಗವಾಗಿದೆ. ಆದ್ರಿಂದ ಈ ಪದ ಪ್ರಯೋಗ ಇದು ಭಗವಂತನು ಈ ರೂಪಗಳ ವರ್ಣ ಮತ್ತು ಅದರ ಅಂಗಗಳ ರಚನೆಯು ನಾನಾ ಪ್ರಕಾರದ್ದಾಗಿದೆ, ಇದನ್ನು ನೀನು ನೋಡು ಎಂಬ ಭಾವವನ್ನ ತೋರ್ಪಡಿಸಿರುವನು. ನಾನಾ ವರ್ಣಾಕೃತಿ ನಿಜ, ಇದರ ಅಭಿಪ್ರಾಯ ನಾನಾ ವರ್ಣಾಕೃತಿ. ವರ್ಣ ಕೆಂಪು ಶಬ್ದವು ವರ್ಣ ಶಬ್ದವು ಕೆಂಪು, ಹಳದಿ, ಕಪ್ಪು ಮೊದಲಾದ ಬೇರೆ ಬೇರೆ ಬಣ್ಣಗಳ ಮತ್ತು ಆಕೃತಿ ಶಬ್ದವು ಅಂಗಗಳ ರಚನೆಯ ವಾಚಕ. ವರ್ಣ ಶಬ್ದ ಏನು? ಕೆಂಪು, ಹಳದಿ, ಯಾರು ಎಷ್ಟು ಬಣ್ಣಗಳು? ಅಲ್ಲ, ಬಣ್ಣಗಳು ಸಾವಿರಾರು ಇರ್ಬೋದು, ಆದ್ರೆ ಎಲ್ಲಾ ಬಣ್ಣಗಳು 7 ಬಣ್ಣಗಳಲ್ಲಿ ಅಂತರ್ಗತವಾಗಿ ಬರ್ತವೆ. ನಾವು ಹೇಳ್ಕೊಳ್ಬೋದು, ಲೋಕದಲ್ಲಿ ಎಷ್ಟೆಲ್ಲ ಅನುಭವಿಸಿ ಅವೆಲ್ಲ ಸೇರಿ 2ಕ್ಕೆ ಅಂತರ್ಗತ, ಒಂದು ಸುಖ ಒಂದೊಂದು ದುಃಖ ಅಷ್ಟೇ. ಹಾಗೆ ಬಣ್ಣಗಳು 7, ಇನ್ನು ಬೇರೆ ಬೇರೆ ಮಿಶ್ರಣ ಮಾಡಿರ್ತಕ್ಕಂಥ ಬಣ್ಣಗಳು ಸಾವಿರಾರು ಇರ್ಬೋದು, ಆದ್ರೆ ಎಲ್ಲ ಸೇರಿ ಆ 7 ಬಣ್ಣಗಳ ಒಳಗೇನೆ ಬರ್ತವೆ. ಸತ್ವರ್ಣಗಳು. ಹಾಗೆ ಕೆಂಪು, ಹಳದಿ, ಕಪ್ಪು ಮೊದಲಾದ ಬೇರೆ ಇನ್ನು ಎಲ್ಲ ಬಣ್ಣಗಳ ಆಕೃತಿ ಶಬ್ದಗಳ ಅಂಗಗಳು, ಇವು ಬಣ್ಣಗಳು. ಮತ್ತು ಆಕೃತಿ ಅಂದ್ರೆ ಏನು? ಆಕೃತಿ ರೂಪ ಅಂಗಗಳ ರಚನೆಯ ವಾಚಕವಾಗಿದೆ. ಅಂದ್ರೇನು? ಕೈ ಕಾಲವೆಲ್ಲ ಕೂಡ ಬೇರೆ ಬೇರೆ ಆಕೃತಿ. ಒಬ್ಬರಿಗೆ ಇರೋಷ್ಟು ಕಾಲು ಇನ್ನೊಬ್ಬರಿಗೆ ಇರ್ತದೆ, ಏನು ಒಬ್ಬರಿಗೆ ಅವ್ರು ಸ್ವಲ್ಪ ಸಣ್ಣಗಿರ್ತದೆ, ಸ್ವಲ್ಪ ದಪ್ಪಕ್ಕಿರ್ತದೆ, ಅವ್ರು ಸ್ವಲ್ಪ ಉದ್ದಕ್ಕಿರ್ತದೆ, ಇನ್ನೊಬ್ಬ ನಿನ್ನೇನೋ ರೀತಿ ಇರ್ತದೆ. ಯಾವ ರೂಪಗಳ ವರ್ಣ ಮತ್ತು ಅಂಗಗಳ ರಚನೆಯ ಮೇಲೆ ರಚನೆಯು ಬೇರೆ ಬೇರೆ ಅನೇಕ ಪ್ರಕಾರದಿಂದ ಇರುತ್ತದೋ ಅದನ್ನೇ ಇಲ್ಲಿ ನಾನು ಅಂದ್ರೆ ಎಲ್ಲ ಕೂಡ ಬೇರೆ ಬೇರೆ ವರ್ಣ ಮತ್ತು ರೂಪ ಇವೆಲ್ಲ ಕೂಡ ಬೇರೆ ಬೇರೆ ಅನೇಕ ಪ್ರಕಾರದಿಂದ ಇರ್ತದೋ ಅದನ್ನೇ ಇಲ್ಲಿ ನಾನಾ ವರ್ಣ ಎಂದು ಹೇಳ್ತಾರೆ. ಅದಕ್ಕಾಗಿ ನಾನಾ ವರ್ಣಾಕೃತಿನಿ ಅದರ ಪ್ರಯೋಗವಾಗಿದೆ. ಅದರಿಂದ ಈ ಪದ ಪ್ರಯೋಗ ಮಾಡಿ ಪರಮಾತ್ಮ ಈ ರೂಪಗಳ ವರ್ಣ ಮತ್ತು ಅದರ ಅಂಗಗಳ ರಚನೆಯು ರೂಪ ಮತ್ತು ಅದರ ಅಂಗಗಳ ರಚನೆ ಕೂಡ ನಾನಾ ಪ್ರಕಾರದ್ದಾಗಿದೆ, ಇದನ್ನು ಕೂಡ ನೀನು ನೋಡು ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ದಿವ್ಯಾನಿ ಇದರ ಅರ್ಥ ಏನು? ಅಲೌಕಿಕ ಮತ್ತು ಆಶ್ಚರ್ಯಜನಕ ವಸ್ತುಗಳನ್ನು ದಿವ್ಯ ಎಂದು ಹೇಳ್ತಾರೆ. ದಿವ್ಯಾನಿ ಪದದ ಪ್ರಯೋಗ ಇದು. ಭಗವಂತನು ನನ್ನ ಶರೀರದಲ್ಲಿ ಕಂಡು ಬರುವ ಈ ಭಿನ್ನ ಭಿನ್ನ ಪ್ರಕಾರದ ಅಸಂಖ್ಯ ರೂಪಗಳೆಲ್ಲವೂ ದಿವ್ಯವಾಗಿದೆ. ನನ್ನ ಅದ್ಭುತ ಯೋಗ ಶಕ್ತಿಯ ಮೂಲಕ ರಚಿತವಾಗಿರೋದ್ರಿಂದ ಅಲೌಕಿಕ ಮತ್ತು ಆಶ್ಚರ್ಯಜನಕವಾಗಿದೆ ಎಂದು ತೋರಿಸ್ತಾ ಇದ್ದಾನೆ. ಈ ದಿವ್ಯಾನಿ ಅಭಿಪ್ರಾಯ ಏನು? ಅಲೌಕಿಕ ಮತ್ತು ಆಶ್ಚರ್ಯಜನಕ ವಸ್ತುಗಳನ್ನ ದಿವ್ಯ ಅಂತ ಹೇಳ್ತಾರೆ. ಬಾ, ಇದು ತುಂಬಾ ಅಂದ್ರೇನು? ಇದು ಅಲೌಕಿಕ ಅಂದ್ರೇನು? ಈ ಲೋಕದಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದಲ್ಲ ಮತ್ತು ಆಶ್ಚರ್ಯ. ಹಾಗಾಗಿ ಅಲೌಕಿಕವಾಗಿರೋದ ಕಾರಣ ಆಶ್ಚರ್ಯವಾಗಿದೆ. ಸಾಮಾನ್ಯವಾಗಿ ಬಾ, ನಿಮ್ಮ ಮನೆಯಲ್ಲಿ ಇಂಥ ವಸ್ತು ಇದು ಇಲ್ಲೂ ನಾನು ನೋಡ್ಲೇ ಇಲ್ವಲ್ಲ, ಹಂಗಾಗಿ ಆಶ್ಚರ್ಯ. ಎಲ್ಲೂ ನಾನು ನೋಡ್ಲೇ ಇಲ್ವಲ್ಲ, ನಾನು ಇಷ್ಟೆಲ್ಲ ಭಾರತ ದೇಶ ಸುತ್ತಾಡಿದ್ದೀನಿ, ದೇಶ ಸುತ್ತಾಡಿದ್ದೀನಿ, ಎಲ್ಲೂ ಕೂಡ ನಾನು ಅದನ್ನು ನೋಡ್ಲೇ ಇಲ್ಲ. ನಾನು ಅಂದ್ರೇನು? ಇದು ಅಲೌಕಿಕವಾಗಿದೆ, ಲೋಕದಲ್ಲಿ ಸಹಜವಾಗಿ ಸಿಗುವಂತದ್ದಲ್ಲ ಇದು. ಈಗ ಯಾವ್ದಿದೆ ಹೇಳ್ತೀವಿ ನಾವು, ಯಾವ ಡೈಮಂಡ್ ಇದೆಯಲ್ಲ, ಕೊಹಿನೂರು ವಜ್ರ. ಕೊಹಿನೂರು ವಜ್ರ ಎಷ್ಟಿದೆ ಅಂದ್ರೆ ಒಂದೇ. ಅದೇನ ಅಲೌಕಿಕ ಅಲ್ಲ ಬಿಡಿ, ಈ ಲೋಕದ್ದೇ, ಆದ್ರೆ ಅಪರೂಪ ಅದು. ಕೊಹಿನೂರು ವಜ್ರ ಒಂದೇ, ಎಲ್ಲೂ ಕೂಡ ಮತ್ತೆ ಅಂತ ಸಿಗ್ಲಿಕ್ಕಿಲ್ಲ. ಅದು ಲೋಕದ್ದೇ, ಈ ಲೋಕದ್ದೇ, ಆದ್ರೆ ಇದು ಅಲೌಕಿಕವಾಗಿರತಕ್ಕಂಥದ್ದು.
ಹಾಗಾಗಿ ಆಶ್ಚರ್ಯಜನಕ ವಸ್ತುಗಳನ್ನ ದಿವ್ಯ ಅಂತ ಹೇಳ್ತಾರೆ. ಅಲೌಕಿಕ ಮತ್ತು ಆಶ್ಚರ್ಯಜನಕ ವಸ್ತುವನ್ನ ದಿವ್ಯ ಅಂತ ಹೇಳ್ತಾರೆ. ದಿವ್ಯಾನಿ ಪದದ ಪ್ರಯೋಗ ಇದು. ಭಗವಂತನು ನನ್ನ ಶರೀರದಲ್ಲಿ ಕಂಡು ಬರುವ ಈ ಭಿನ್ನ ಭಿನ್ನ ಪ್ರಕಾರದ, ನನ್ನ ಶರೀರದಲ್ಲಿ ಕಂಡು ಬರ್ತಕ್ಕಂಥ ಭಿನ್ನ ಭಿನ್ನ ಪ್ರಕಾರದ ಅಸಂಖ್ಯ ರೂಪಗಳೆಲ್ಲವೂ ಅಂದ್ರೆ ಏನು, ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವೆಲ್ಲ ರೂಪಗಳು ದಿವ್ಯವಾಗಿವೆ. ನನ್ನ ಅದ್ಭುತ ಯೋಗ ಶಕ್ತಿಯ ಮೂಲಕ ರಚಿತವಾಗಿರೋದ್ರಿಂದ, ನನ್ನ ಅದ್ಭುತವಾದ ಶಕ್ತಿಯ ಮುಖಾಂತರ ರಚಿತವಾಗಿರೋದ್ರಿಂದ ಅಲೌಕಿಕ ಮತ್ತು ಆಶ್ಚರ್ಯಜನಕವಾಗಿ, ಅಲೌಕಿಕವಾಗಿ ಮತ್ತು ಆಶ್ಚರ್ಯಜನಕವಾಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ನೋಡ್ತಾರೆ ಮುಂದೆ ಇದನ್ನೇ ಮುಂದುವರಿಸ್ತಾ, ಪಶ್ಯಾದಿತ್ವಾನ್ ವಸೂನ್ ರುದ್ರಾನ್ ಅಶ್ವಿನ್ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಚಾದಿತ್ಯನ್ವಸೋನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಚಾದಿತ್ಯನ್ವಸೋನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಭಾರತ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಃ ಪಶ್ಯ ತಥಾ ಬಹೂನಿ ಅದೃಷ್ಟ ಪೂರ್ವಾಣಿ ಆಶ್ಚರ್ಯಾಣಿ ಪಶ್ಯ. ಹೇ ಭರತವಂಶೀಯ ಅರ್ಜುನನೇ, ಭರತವಂಶಾರ್ಜುನೇ, ಆದಿತ್ಯರನ್ನ ಅಂದ್ರೆ ಆದಿತ್ಯ 12 ಪುತ್ರರನ್ನ, ಆದಿತ್ಯರು ದ್ವಾದಶ ಆದಿತ್ಯ ರುದ್ರ ಅಂತ ಬರ್ತದೆ, 12 ಜನ ಸೂಚಿರು ಆದಿತ್ಯರು. ವಸೂನ್ ಅಷ್ಟ ವಸುಗಳನ್ನ, ರುದ್ರಾನ್ ಏಕಾದಶ ರುದ್ರರನ್ನ, ಅಶ್ವಿನವ್ ಇಬ್ಬರು ಅಶ್ವಿನಿ ಕುಮಾರರನ್ನ, ಮತ್ತು ಮರುತಃ 49 ಮರುದೇವತೆಗಳನ್ನ. ಪಶ್ಯ ನೋಡು, ತಥಾ ಹಾಗೂ ಇನ್ನೂ ಬಹೂನಿ ಅದೃಷ್ಟ ಪೂರ್ವಾಣಿ ಅನೇಕವಾದ ಅದೃಷ್ಟ ಪೂರ್ವಾಣಿ ಮೊದಲು ನೋಡದಿರುವ ಆಶ್ಚರ್ಯಾಣಿ ಆಶ್ಚರ್ಯಮಯ ರೂಪಗಳನ್ನ ಪಶ್ಯ ನೋಡು. ಹೇ ಭರತವಂಶೀಯನಾದ ಅರ್ಜುನ, ನನ್ನಲ್ಲಿ ಆದಿತ್ಯರನ್ನ ಅರ್ಥಾತ್ ಆದಿತ್ಯ 12 ಪುತ್ರರನ್ನ, ಅಷ್ಟು ವಸುಗಳನ್ನ, ಏಕಾದಶ ರುದ್ರರನ್ನ, ಇಬ್ಬರು ಅಶ್ವಿನಿ ಕುಮಾರರನ್ನ ಮತ್ತು 49 ಮರುದ್ಗಣಗಳನ್ನ ನೋಡು. ಹಾಗೆಯೇ ಇನ್ನೂ ಕೂಡ ಅನೇಕವಾದ ಮೊದಲು ನೋಡದಿರುವ ಆಶ್ಚರ್ಯಮಯ ರೂಪಗಳನ್ನ ಕೂಡ ನೋಡು. ಹೇಳ್ತ ನನ್ನಲ್ಲಿ ಆದಿತ್ಯರನ್ನ, ಆದಿತ್ಯ 12 ಜನ ಪುತ್ರರು ನೋಡಿ. ಆದಿತ್ಯರು ವಸುಗಳು, ರುದ್ರರು, ಅಶ್ವಿನಿ ಕುಮಾರರನ್ನ ಮತ್ತು ಮರುದ್ಗಣಗಳನ್ನ ನೋಡಲು ಹೇಳಿರುವುದರ ಅಭಿಪ್ರಾಯ ಏನು? ಏನಪ್ಪಾ ಇದರ ಅಭಿಪ್ರಾಯ ಹೇಳ್ತಾ, ಮೇಲೆ ಹೇಳಿದ ಎಲ್ಲಾ ಶಬ್ದಗಳು ಪ್ರಧಾನ ದೇವತೆಗಳ ವಾಚಿಕವಾಗಿವೆ. ಇವೆಲ್ಲ ಕೂಡ ಪ್ರಧಾನ ದೇವತೆಗಳ ವಾಚಿಕ. ಇವರ ಹೆಸರುಗಳನ್ನ ಹೇಳಿ ಭಗವಂತನು ಎಲ್ಲಾ ದೇವತೆಗಳನ್ನ ತನ್ನ ವಿರಾಟ್ ರೂಪದಲ್ಲಿ ನೋಡೆಂದು ಅರ್ಜುನನಿಗೆ ಆಜ್ಞೆ ಕೊಟ್ಟಿರುವನು. ಇವರಲ್ಲಿ ಆದಿತ್ಯ ಮತ್ತು ಮರುದ್ಗಣರ ವ್ಯಾಖ್ಯೆಯನ್ನ 10ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಹಿಂದೆ ನಾವೆಲ್ಲ ಮರುತುಗಳು ಎಷ್ಟು ಜನ ಅವರ ಹೆಸರುಗಳೆಲ್ಲ ಓದ್ಕೊಂಡ್ ಬಂದ್ವಿ. ಹಾಗೂ ವಸು ಮತ್ತು ರುದ್ರನನ್ನ 23ರಲ್ಲಿ ಮಾಡಲಾಗಿದೆ. ಅದಕ್ಕಾಗಿ ಇಲ್ಲಿ ಅದರ ವಿಸ್ತಾರ ಮಾಡಲಿಲ್ಲ. ಅಶ್ವಿನಿ ಕುಮಾರರು ಇಬ್ಬರು ಸಹೋದರರು, ಯಾರಿವರು? ದೇವ ವೈದ್ಯರಾಗಿದ್ದಾರೆ. ಇದರ ಬಗ್ಗೆ ನಾವಿದೆ ನೋಡಿದೀವಿ. ಅಲ್ಲ ಸ್ವಾಮಿ, ದೇವತೆಗಳು ಕೂಡ ಅನಾರೋಗ್ಯ ಆಗತ್ತಾ? ಏನಾಗುತ್ತಂತೆ, ಅವ್ರಿಗೆ ವೈದ್ಯರಂತಿದ್ರು. ದೇವ ಶಿಲ್ಪಿಗಳಿದ್ದಾರೆ, ದೇವ ವೈದ್ಯರುಗಳಿದ್ದಾರೆ. ಈ ಶ್ರವಣಪ್ರಾಶ ನೋಡಿದಾರ? ಶ್ರವಣಪ್ರಾಶ, ಡಾಬರ್ ಶ್ರವಣಪ್ರಾಶು, ವೈದ್ಯನಾಥ್ ಶ್ರವಣಪ್ರಾಶ ಎಲ್ಲ ಇದೆ. ಚಳಿಗಾಲದಲ್ಲಿ ಈ ಶೀತ ನೆಗಡಿ ಇರೋರಿಗೆ
ಸ್ವಲ್ಪ ಇಮ್ಯುನಿಟಿ ಬರಲಿ ಅಂದ್ರೆ ಏನು, ಸ್ವಲ್ಪ ಶರೀರ ಶಕ್ತಿ ಸಾಮರ್ಥ್ಯ ಪಡಿಲಿಕ್ಕಾಗಿ ಅದನ್ನ ಕೊಡ್ತಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಉಪಯೋಗಿಸ್ತಾರೆ, ದಕ್ಷಿಣ ಭಾರತದಲ್ಲಿ ಕಮ್ಮಿ. ಇದು ಕೂಡ ಉಪಯೋಗಿಸ್ತಾರೆ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಶ್ರವಣಪ್ರಾಶ ಅಂತ ಹೇಳಿ ತುಂಬಾ ಪ್ರಸಿದ್ಧಿ. ಅದು ಬೇರೆ ಬೇರೆ ಮೂಲಿಕೆಗಳಿಂದ ಅದನ್ನ ಮಾಡ್ತಾರೆ. ಆ ಶ್ರವಣಪ್ರಾಶ ಯಾರ್ದು? ಚವನ್ ಎಂಬ ಋಷಿಯು ವಯಸ್ಸಾಗಿ ವೃದ್ಧರಾಗಿರ್ತಾರೆ. ಒಂದಿನ ಅಶ್ವಿನಿ ಕುಮಾರ್ ಅವರನ್ನು ನೋಡ್ತಾರೆ, ನೋಡಿ ಅತ್ಯಂತ ವೃದ್ಧರಾಗಿರ್ತಾರೆ. ಅಯ್ಯೋ ವೃದ್ಧರಾಗಿದ್ದಾರೆ ಪಾಪ ಅಂತ ಹೇಳಿ ಅವರು ಒಂದು ಕೆಲಸ ಮಾಡಿ ಚವನ್ ಋಷಿಗಳಿಗೆ ಹೇಳ್ತಾರೆ, ನಾವೊಂದು ಔಷಧಿ ಮಾಡಿಕೊಡ್ತೀವಿ ನಿಮ್ಗೆ, ಅದನ್ನು ಸೇವಿಸಿ ನೀವು ಮತ್ತೆ ಯುವಕರಾಗ್ತೀರಿ ಅಂತೇಳಿ ಚವನ್ ಋಷಿಗೆ ಅಶ್ವಿನಿ ಕುಮಾರ್ ಇಬ್ರು ಒಂದು ಔಷಧಿಯನ್ನ ತಯಾರು ಮಾಡ್ತಾರೆ. ಆ ಔಷಧಿ ತಿಂದ ಮೇಲೆ ಚವನ್ ಋಷಿ ಮತ್ತೆ ಯುವಕರಾಗ್ತಾರೆ. ಅದನ್ನೇ ಚವನ್ ಪ್ರಾಶ. ಮತ್ತೆ ಈಗಿನ ಚವನ್ ಪ್ರಾಶ ಯುವಕರಾಗ್ತಾರೆ ಇಲ್ವೋ ನಮಗೂ ಗೊತ್ತಿಲ್ಲ. ಅದೆಲ್ಲ ಅವರು ಮಾಡಿದ್ದ ಅವತ್ತು. ಅದನ್ನೇ ಚವನ ಪ್ರಾಶ ಎಂಬ ಹೆಸರಿನಲ್ಲಿ ಡಾಬರ್ ಕಂಪನಿ, ವೈದ್ಯನಾಥ್, ಬೇರೆ ಬೇರೆ ಪತಂಜಲಿ ಎಲ್ಲ ಕೂಡ ಚವನ ಪ್ರಾಶ ಬರ್ತದೆ ಮಾಡ್ತಾರೆ. ಆದ್ರೆ ಅವ್ರು ಯಾವ ರೀತಿ ಮಾಡಿದ್ರು ನಮಗ್ ಗೊತ್ತಿಲ್ಲ. ಇವರು ದೇವತೆಗಳ ವೈದ್ಯರಿವರು ಹೇಳ್ತಾ ಇದ್ದಾರೆ. ನೋಡೋಣ. ಮೇಲೆ ಹೇಳಿದ ಎಲ್ಲ ಶಬ್ದಗಳು ಪ್ರಧಾನ ದೇವತೆಗಳ ವಾಚಕವಾಗಿದೆ. ಪ್ರಧಾನವಾಗಿರ್ತಕ್ಕಂಥ ದೇವತೆಗಳ ವಾಚಕ. ಇದನ್ನ ಹೇಳಿ ಇವರ ಹೆಸರನ್ನು ಹೇಳಿ ಭಗವಂತನು ಎಲ್ಲಾ ದೇವತೆಗಳನ್ನ ತನ್ನ ವಿರಾಟ್ ರೂಪದಲ್ಲಿ, ಅಂದ್ರೆ ಎಲ್ಲಾ ದೇವತೆಗಳನ್ನ ನನ್ನ ವಿರಾಟ್ ರೂಪದಲ್ಲಿ ನೀನು ನೋಡು ಅಂತೇಳಿ ಅರ್ಜುನನಿಗೆ ಆಜ್ಞೆ ಕೊಟ್ಟಿದ್ದಾನೆ. ಇವರುಗಳಲ್ಲಿ ಆದಿತ್ಯ ಮತ್ತು ಮರುದ್ಗಣರ ಸಂಖ್ಯೆಯನ್ನ 10ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ, ಆದಿತ್ಯರ ಎಷ್ಟು ಜನ? 12 ಜನ. ಮತ್ತು ಮರುದ್ಗಣಗಳು ಇವ್ರ ಬಗ್ಗೆ ಕೂಡ 10ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ, ಹಾಗೂ ವಸು ಮತ್ತು ರುದ್ರನನ್ನ 23ರಲ್ಲಿ 21 ಮತ್ತು 23ನೇ ಶ್ಲೋಕದಲ್ಲಿ ಅಲ್ಲಿ ಇವರ ಹೆಸರುಗಳ ಸಹಿತ ಎಲ್ಲವನ್ನ ಓದ್ಕೊಂಡ್ ಬಂದ್ವಿ. ನೀವೆಲ್ಲ ಕೇಳಿರ್ತೀವಿ, ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನು ಮತ್ತೆ ವಿಸ್ತಾರವಾಗಿ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಅಶ್ವಿನಿ ಕುಮಾರ್ ಇಬ್ರು ಕೂಡ ಇವರದ್ದು ಕೂಡ ಸಹೋದರರು, ಅಣ್ಣ ತಮ್ಮಂದರಿಬ್ರು. ಇವರು ದೇವತೆಗಳಿಗೆ ವೈದ್ಯರಾಗಿದ್ದಾರೆ. ಸಂಕ್ಷಿಪ್ತವಾಗಿ ಇಲ್ಲಿ ಕೊಡ್ತಾರೆ. ನಕ್ಷತ್ರಾಕಾರ ಇದೆ ನೋಡಿ. ಇವರಿಬ್ಬರು ಸೂರ್ಯನ ಪತ್ನಿ ಸಂಜ್ಞೆಯಿಂದ ಹುಟ್ಟಿದವರೆಂದು ತಿಳಿಯಲಾಗಿದೆ. ಅಗ್ನಿ ಪುರಾಣ, ವಿಷ್ಣು ಪುರಾಣ, ಕೆಲವು ಕಡೆ ಕಶ್ಯಪರ ಔರಸ ಪುತ್ರರು ಮತ್ತು ಅದಿತಿಯ ಗರ್ಭದಿಂದ ಹುಟ್ಟಿದವರು. ವಾಲ್ಮೀಕಿ ರಾಮಾಯಣ ಅರಣ್ಯ ಕಾಂಡ, ಹಾಗೂ ಕೆಲವು ಕಡೆ ಬ್ರಹ್ಮನ ಕಿವಿಯಿಂದ ಹುಟ್ಟಿದವರು ಎಂದು ತಿಳಿಸಲಾಗಿದೆ. ವಾಯುಪುರಾಣದಲ್ಲಿ ಕಲ್ಪಭೇದದಿಂದ ಎಲ್ಲ ವರ್ಣನೆಗಳು ಯಥಾರ್ಥವಾಗಿವೆ. ಇವರು ದದ್ಯಂಗ್ ಮುನಿಯಿಂದ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಿದ್ದರು ಅಂತೇಳಿ ಋಗ್ವೇದದಲ್ಲಿ ಬರ್ತದೆ. ದೇವಿ ಭಾಗವತದಲ್ಲಿ ರಾಜ ಶರಿಯಾತಿಯ ಮಗಳು ಹಾಗೂ ಚವನ ಮುನಿಯ ಪತ್ನಿಯಾದ ಸುಕನ್ಯೆಯ ಮೇಲೆ ಪ್ರಸನ್ನರಾಗಿ ಇವರು ವೃದ್ಧ ಮತ್ತು ಅಂಧನಾದ ಚವನನಿಗೆ ನೋಡಿ ಬಂತಲ್ಲ ಕಣ್ಣು ಮತ್ತು ನವಯೌವನವನ್ನ ಕರುಣಿಸಿದ್ದರು. ಮಹಾಭಾರತ, ಪುರಾಣ ಮತ್ತು ರಾಮಾಯಣಗಳಲ್ಲಿ ಇವರ ಕತೆ ಅನೇಕ ಕಡೆಗಳಲ್ಲಿ ಬಂದಿದೆ. ಯಾರ ಕತೆ? ಅಶ್ವಿನಿ ಕುಮಾರರ ಬಗ್ಗೆ. ಅಶ್ವಿನಿ ಕುಮಾರರ ಬಗ್ಗೆ ಅಲ್ಲಿ ಹೇಳಿಲ್ಲ. 10ನೇ ಅಧ್ಯಾಯದ 21, 23ನೇ ಶ್ಲೋಕದಲ್ಲಿ ಅಲ್ಲಿ ಆದಿತ್ಯರು, ಪುಷ್ಪಳು, ರುದ್ರರು ಅವರ ಬಗ್ಗೆ ಅಲ್ಲಿ ವ್ಯಾಖ್ಯಾನ ಬಂದಿದೆ. ಇಲ್ಲಿ ಕೇವಲ ಅಶ್ವಿನಿ ಕುಮಾರರ ಬಗ್ಗೆ ಬಂದಿದೆ. ಇವರು ಸೂರ್ಯನ ಪತ್ನಿ ಸಂಜ್ಞೆಯಿಂದ ಹುಟ್ಟಿದವರು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಕಲ್ಪಾಂತರದಲ್ಲಿ ಎಲ್ಲಾ ವರ್ಣನೆ ಸರಿಯಾಗಿದೆ ಅಂತ ಹೇಳ್ತಾರೆ. ಇವರು ದದ್ಯ ಮುನಿಯಿಂದ ಜ್ಞಾನವನ್ನು ಪಡ್ಕೊಂಡಿದ್ರು ಅಂತ ಹೇಳಿ, ಮತ್ತು ಶರಿಯಾತಿಯ ಮಗಳು ಮತ್ತು ಚವನಿಯ ಶರಿಯಾತಿಯ ಮಗಳು ಹಾಗೂ ಚವನ ಮುನಿಯ ಪತ್ನಿ, ಶರಿಯಾತಿಯ ಮಗಳೇ ಈ ಚವನ ಋಷಿಯ ಪತ್ನಿ ಅಂತ. ಯಾರು ಅವಳು? ಸುಕನ್ಯೆ. ಅವರ ಮೇಲೆ ಪ್ರಸನ್ನರಾಗಿ ಯಾರು? ಈ ಅಶ್ವಿನಿ ಕುಮಾರ್. ವೃದ್ಧ ಮತ್ತು ಅಂಧನಾದ ಚವರನಿಗೆ, ವೃದ್ಧನಾಗಿದ್ದ ಮತ್ತು ಅಂಧನಾಗಿದ್ದ, ಕಣ್ಣು ಕೂಡ ಕಾಣಿಸ್ತಿಲ್ವಂತೆ, ಕಣ್ಣು ಮತ್ತು ನವಯೌವನವನ್ನ ಕರುಣಿಸಿರುತ್ತಾರೆ. ಯಾರು?
ಅಶ್ವಿನಿ ಕುಮಾರ್ ಇಬ್ಬರು ಕೂಡ ದೇವತೆಗಳ ವೈದ್ಯರಾಗಿದ್ದಾರೆ. ಮಹಾಭಾರತ, ಪುರಾಣ, ರಾಮಾಯಣಗಳಲ್ಲಿ ಇವರ ಕಥೆ ಅನೇಕ ಕಡೆಗಳಲ್ಲಿ ಬಂದಿದೆ. ಇವೆಲ್ಲವನ್ನು ನೋಡು ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದೃಷ್ಟ ಪೂರ್ವಾಣಿ ಮತ್ತು ಬಹುನಿ ಎರಡು ವಿಶೇಷಣಗಳ ಸಹಿತ ಆಶ್ಚರ್ಯಾಣಿ ಪದದ ಅರ್ಥವ ಏನು ಮತ್ತು ಅದನ್ನು ನೋಡ್ಲಿಕ್ಕಾಗಿ ಹೇಳುವುದರ ಅಭಿಪ್ರಾಯವೇನು? ಅದೃಷ್ಟ ಪೂರ್ವಾಣಿ ಬಹುನಿ ಈ ಎರಡು ವಿಶೇಷಣಗಳ ಸಹಿತ ಆಶ್ಚರ್ಯಾಣಿ ಪದದ ಅರ್ಥವೇನು ಮತ್ತು ಅದನ್ನು ನೋಡ್ಲಿಕ್ಕಾಗಿ ಹೇಳ್ತಿದಾರಲ್ಲ, ಏನ್ ಅಭಿಪ್ರಾಯ ಅಂತ ಹೇಳ್ತಾ, ಮೊದಲು ಎಂದೂ ನೋಡದಿರುವ ದೃಶ್ಯವನ್ನು ಅದೃಷ್ಟ ಪೂರ್ವ ಎಂದು ಹೇಳ್ತಾರೆ. ಅದ್ಭುತ ಅರ್ಥಾತ್ ನೋಡಿದ ಮಾತ್ರದಿಂದಲೇ ಆಶ್ಚರ್ಯವನ್ನು ಉಂಟು ಮಾಡುವುದು, ಅದನ್ನು ಆಶ್ಚರ್ಯಜನಕ ಎಂದು ಹೇಳ್ತಾರೆ. ಬಹುನಿ ಎಂಬ ವಿಶೇಷಣವು ಹೆಚ್ಚು ಸಂಖ್ಯೆಯ ಬೋಧಕವಾಗಿದೆ. ಇಂತಹ ಅನೇಕವಾದ ಮೊದಲು ಯಾರೂ ನೋಡದ ಆಶ್ಚರ್ಯಜನಕ ರೂಪಗಳನ್ನು ನೋಡುವುದಕ್ಕಾಗಿ ಹೇಳಿ ಭಗವಂತನು ಯಾವ ವಸ್ತುಗಳನ್ನು ನೀನು ಅಥವಾ ಬೇರೆ ಯಾರು ಇಂದಿನ ತನಕ ಎಂದೂ ನೋಡಲಿಲ್ಲವೋ ಅದೆಲ್ಲವನ್ನು ನೀನು ನನ್ನ ಈ ವಿರಾಟ್ ರೂಪದಲ್ಲಿ ನೋಡು ಎಂಬ ಭಾವವನ್ನ ತೋರಿಸಿದ್ದಾನೆ. ಅದೃಷ್ಟ ಪೂರ್ವಾಣಿ ಬಹುನಿ ಎರಡು ವಿಶೇಷಣಗಳ ಸಹಿತ ಅದನ್ನು ನೋಡ್ಲಿಕ್ಕಾಗಿ ಹೇಳ್ತಾ ಇದಾರಲ್ಲ, ಏನ್ ಅಭಿಪ್ರಾಯ ಅಂತ ಹೇಳ್ತಾ, ಮೊದಲು ಎಂದೂ ನೋಡದಿರುವ ದೃಶ್ಯವನ್ನ, ಅದೃಷ್ಟ ಪೂರ್ವ ಅಂದ್ರೇನು, ಇದುವರೆಗೆ ಎಂದೂ ನೋಡಿಲ್ಲ ನಾವು ಅಂತ ದೃಶ್ಯವನ್ನ ಅದೃಷ್ಟ ಪೂರ್ವ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಅವನಿಗೆ ಅದೃಷ್ಟ ಬೇಕು. ಯಾಕೆ? ಅದನ್ನ ಯಾರು ನೋಡ್ಲೇ ಇಲ್ಲಪ್ಪ ಇದುವರೆಗೆ. ಅದನ್ನ ನೋಡ್ಬೇಕಾದ್ರೆ ಅವನಿಗೆ ಈಗ ನೋಡಿ, ಎಷ್ಟೋ ವರ್ಷಗಳಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಅದೆಷ್ಟೋ ಬಾಗಿಲಿದೆ, ಅದನ್ನ ತೆರೆದೇ ಇಲ್ವಂತೆ ಯಾರು. ಎಷ್ಟೋ ಬಾಗಿಲು ತೆರೆದ, ಇನ್ನೂ ಒಂದು ಬಾಗಿಲು ತೆಗೆದೇ ಇಲ್ಲ. ಕೆಲವನ್ನಾದ್ರೂ ಮೊನ್ನೆ ತೆಗೆದಿದ್ದಾರೆ. ಅದು ಎಷ್ಟೋ ನೂರಾರು ವರ್ಷಗಳಿಂದ ಯಾರಾದ್ರೂ ನೋಡೇ ಇಲ್ಲ, ಯಾರು ಮೊನ್ನೆ ನೋಡಿದ್ರು. ಹಾಗೆ ಸುಮ್ಮನೆ ಅದೃಷ್ಟ ಪೂರ್ವಾಣಿ. ಎಷ್ಟು ಲಕ್ಷ ಕೋಟಿ ಗಟ್ಟಲೆ ಸಂಪತ್ತು ಐಶ್ವರ್ಯ ಇದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಬಾಗಿಲನ್ನು ತೆರೀಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿರಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟ ಲಾಯರ್ಸ್ ಆಗಿರೋ ಅವೆಲ್ಲ ಕೂಡ ತೀರೋದ್ರು ಕೂಡ ಸತ್ತೋದ್ರು ಅಂತ ಕೂಡ ಹೇಳ್ತಾರೆ. ಏನೇ ಇರ್ಲಿ, ಹಾಗೆ ಇಲ್ಲಿ ಕೂಡ ಎಂದೂ ನೋಡದಿರುವ ದೃಶ್ಯವನ್ನ ಅದೃಷ್ಟ ಪೂರ್ವ ಅಂತ ಹೇಳ್ತಾರೆ. ಅದ್ಭುತ ಅರ್ಥಾತ್ ನೋಡಿದ ಮಾತ್ರದಿಂದಲೇ ಆಶ್ಚರ್ಯವನ್ನ ಉಂಟು ಮಾಡುವುದು. ನೋಡಿದ ಮಾತ್ರದಿಂದಲೇ ಆಶ್ಚರ್ಯ ಉಂಟು ಮಾಡ್ತಾರಂತೆ, ಅದನ್ನೇ ಆಶ್ಚರ್ಯಜನಕ ಅಂತ ಹೇಳ್ತಾರೆ. ಒಂದು ಅದೃಷ್ಟ ಪೂರ್ವಾಣಿ, ಮೊದಲೆಂದು ನೋಡದೇ ಇರತಕ್ಕಂಥ ದೃಶ್ಯ, ಅದನ್ನೇ ಅದೃಷ್ಟ ಪೂರ್ವ ಅಂತಾರೆ. ನೋಡಿದ ಮಾತ್ರದಿಂದಲೇ ಆಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದನ್ನೇ ಅದನ್ನೇ ಆಶ್ಚರ್ಯಜನಕ ಅಂತ ಹೇಳ್ತಾರೆ. ಬಹುನಿ ಎಂಬ ವಿಶೇಷಣವು ಅಂತದ್ದು ಒಂದಲ್ಲ, ಎಷ್ಟೋ. ಆಶ್ಚರ್ಯ ಪೂರ್ವಾಣಿ ಬಹುನಿ ಎಷ್ಟೋ, ಒಂದೆರಡಲ್ಲ. ಅಂತದನ್ನ ಬಹುನಿ ಎಂಬ ವಿಶೇಷಣವು ಹೆಚ್ಚು ಸಂಖ್ಯೆಯ ಬೋಧಕ. ಇಂಥದ್ದು ಒಂದೆರಡಲ್ಲ, ಅದೆಷ್ಟೋ. ಅದೃಷ್ಟ ಪೂರ್ವಾಣಿ ಮತ್ತು ಆಶ್ಚರ್ಯಾಣಿ, ಇಂಥದ್ದು ಎಷ್ಟೋ. ಅನೇಕವಾದ ಮೊದಲು ಯಾರು ನೋಡದ ಆಶ್ಚರ್ಯಜನಕ ರೂಪಗಳನ್ನ ನೋಡ್ಲಿಕ್ಕಾಗಿ, ಅನೇಕ ರೂಪವಾದ ಇದುವರೆಗೆ ಯಾರು ನೋಡಿರದ ಆಶ್ಚರ್ಯಜನಕ ರೂಪ ನೋಡ್ಲಿಕ್ಕಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾವ ವಸ್ತುಗಳನ್ನು ನೀನು ಅಥವಾ ಬೇರೆ ಯಾರು ಇಂದಿನ ತನಕ ಎಂದೂ ನೋಡ್ಲಿಲ್ಲ, ಯಾವ ವಸ್ತುಗಳನ್ನ ಯಾರು ನೀನು ಕೂಡ ಇಂದಿನ ತನಕ ಯಾರು ನೋಡಿಲ್ಲ, ನೀನು ನೋಡಿಲ್ಲ. ಇಲ್ಲಿವರೆಗೆ ಅದನ್ನ ಯಾರು ನೋಡ್ಲಿಲ್ಲ, ನೀನು ನೋಡ್ಲಿಲ್ಲ. ಅಂತಹ ಅದೆಲ್ಲವನ್ನು ಕೂಡ ನೀನು ನನ್ನ ವಿರಾಟ್ ರೂಪದಲ್ಲಿ ಎಲ್ಲವನ್ನ ಇದುವರೆಗೆ ಯಾರು ನೋಡ್ಲಿಲ್ವೋ, ನೀನು ನೋಡ್ಲಿಲ್ಲ ಅಂತದನ್ನೆಲ್ಲವನ್ನು ನನ್ನ ವಿರಾಟ್ ರೂಪದಲ್ಲಿ ನೀನು ನೋಡು ಅನ್ನೋ ಭಾವನೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಮುಂದೆ ಹೇಳ್ತಾರೆ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.